ಎಸ್ಎಸ್ಸಿ ಫಲಿತಾಂಶ ಅಭಿವೃದ್ಧಿಯಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ಕುರಿತಂತೆ ಈಗ ಮಾತನಾಡಿದ್ದಾರೆ. ಎಲ್ಲರೂ ಸಾವಧಾನವಾಗಿ ತಮ್ಮ ಸ್ಥಳದಲ್ಲಿ ಕೂತ್ಕೋಬೇಕಾಗಿ ಮತ್ತೊಮ್ಮೆ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಸೊ SSLC ಫಲಿತಾಂಶ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಹಾಸನ ಜಿಲ್ಲೆಯ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಒಂದು ಸಮಾಲೋಚನಾ ಸಭೆ ಅಥವಾ ಕಾರ್ಯಾಗಾರ, ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾನ್ಯ CEO ಮೇಡಮ್ ಅವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಈಗ ವೇದಿಕೆಯಲ್ಲಿರ್ತಕ್ಕಂಥ ಹಾಸನ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಡಳಿತ ಅವರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ HS ಸರ್ ಅವರೇ, ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾಸನ ಜಿಲ್ಲೆ ಶ್ರೀ ರಂಗನಾಥ ಸ್ವಾಮಿಯವರೇ, ಮತ್ತು ಉಪನಿರ್ದೇಶಕರ ಕಚೇರಿಯ ಎಲ್ಲ ಶಿಕ್ಷಣಾಧಿಕಾರಿಗಳೇ ಮತ್ತು ವಿಷಯ ಪರಿವೀಕ್ಷಕರೇ, ಹಾಸನ ಜಿಲ್ಲೆಯ ಹಾಸನ, ಅರಕಲಗೂಡು, ಅರಸೀಕೆರೆ, ಬೇಲೂರು, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಸಕಲೇಶಪುರ, ಆಲೂರು 8 ಬ್ಲಾಕ್ಗಳ ಎಲ್ಲ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಿತ್ರರೇ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳೇ, ಮತ್ತು ಬಹಳ ಮುಖ್ಯವಾಗಿ ನನ್ನ ಮುಖ್ಯ ಶಿಕ್ಷಕ ಮಿತ್ರರೇ, ತಾವೆಲ್ಲರೂ ಈ ಕಡೆ ಗಮನ ಹರಿಸ್ತೀರ ಅಂತ ನಾನು ಭಾವಿಸ್ತೇನೆ. ಪ್ರಾರಂಭ ಮಾಡ್ಬೋದಾ? ಹಾಂ, ನೋಡಿ, ಚಾರಿತ್ರಿಕವಾಗಿರ್ತಕ್ಕಂಥ ಹಾಸನ ಜಿಲ್ಲೆ ಏನಿದೆ, ಹಾಸನ ಜಿಲ್ಲೆಗೆ 2ನೇ ಬಾರಿ ನಾನು ಬರ್ತಾ ಇದ್ದೇನೆ. ಮೊದಲು ಬೇಲೂರು ತಾಲೂಕು ಆಡಳಿತದಿಂದ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ನಡೆದಂತಹ ಶಿಕ್ಷಕ ದಿನಾಚರಣೆಯ ದಿವಸ ಹಿಂದಿನ ವರ್ಷ, ಈ ವರ್ಷ ಅಲ್ಲ, 2023 ಮಿತ್ರರಾದ ಶ್ರೀ ನಾರಾಯಣರವರು ಅವರು ನನ್ನನ್ನು ಅಲ್ಲಿಗೆ ಆಹ್ವಾನಿಸಿದ್ರು. ಅವತ್ತು ನನಗೆ ಮಾತನಾಡಲಿಕ್ಕೆ ಸುಯೋಗ ಸಿಕ್ಕಿತ್ತು. ಈ ದಿನ ತಮ್ಮೆಲ್ಲರ ಜೊತೆಗೆ, ನೋಡಿ, ಅವತ್ತು ಬೇಲೂರಿನ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರೆಲ್ಲರ ಜೊತೆಗೂ ನಾನು ಮಾತನಾಡಲಿಕ್ಕೆ ಅವಕಾಶ ಸಿಕ್ತು. ಇವತ್ತು ಹಾಸನ ಜಿಲ್ಲೆಯ ಎಲ್ಲ ಮುಖ್ಯ ಶಿಕ್ಷಕರು, ಏನು ಖುಷಿ ಅಂತ ಹೇಳಿದರೆ, ನಿಮ್ಮ ಮೂಲಕ ಸುಮಾರು 543 ಎಷ್ಟೋ ಇರ್ಬೋದು ನನ್ನ ಪ್ರಕಾರ, ಅಷ್ಟು ಶಾಲೆಗಳಿಗೆ ನಾನು ನನ್ನ ಒಂದು ವಿಚಾರಗಳು, ಒಂದಷ್ಟು ವಿಷಯಗಳನ್ನು ನಿಮ್ಮ ಮೂಲಕ ನಿಮ್ಮ ಶಿಕ್ಷಕರಿಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸೊ ನಾನು ಹೇಳ್ತಾ ಇದ್ದೆ, ಒಂದು 3 ಪ್ರಮುಖ ವಿಷಯಗಳನ್ನು ತಮ್ಮ ಜೊತೆ ಚರ್ಚಿಸ್ತೀನಿ. 3 ಪ್ರಮುಖ ಭಾಗವಾಗಿ ನನ್ನ ಒಂದು ಟಾಕನ್ನು ನಾನು ಸ್ಟ್ರಕ್ಚರ್ ಮಾಡಿದ್ದೀನಿ. ಮೊದಲನೇದಾಗಿ, ಒಂದು ಜಲಾಲುದ್ದೀನ್ ರೂಮಿ ಅಂತ ಸೂಫಿ ಸಂತ 13ನೇ ಶತಮಾನದಲ್ಲಿದ್ದಂಥವರು, ಅವರ ಒಂದು ಪ್ರಸಿದ್ಧವಾದ ವಾಕ್ಯ, ವಾಟ್ ಯು ಸೀಕ್ ಈಸ್ ಆಲ್ಸೋ ಸೀಕಿಂಗ್ ಯು. ನೀವು ಏನನ್ನು ಅರಸುತ್ತಿರುವಿರೋ, ಬಯಸುತ್ತಿರುವಿರೋ, ಅದು ಸಹ ನಿಮ್ಮನ್ನು ಅರಸುತ್ತಾ ಇದೆ, ಬಯಸ್ತಾ ಇದೆ. ನೀವೇನು ಹುಡುಕ್ತಾ ಇದ್ದೀರೋ ಅದು ಸಹ ನಿಮ್ಮನ್ನು ಹುಡುಕ್ತಾ ಇದೆ. ಅಂದರೆ ನಾವು ಒಬ್ಬ ವ್ಯಕ್ತಿಯಾಗಿ ನಮಗೆ ಏನು ಬೇಕು ಅಂತ ನಾವು ಬಯಸ್ತೀವಿ, ಹುಡುಕ್ತೀವಿ, ಅದು ಸಹ ನಮ್ಮನ್ನು ಹುಡುಕುತ್ತೆ ಅನ್ನುವಂಥದ್ದು. ಅಂದರೆ ನಾವೊಬ್ಬ ಮುಖ್ಯ ಶಿಕ್ಷಕ ಆಗಿರಬಹುದು, ಅಧಿಕಾರಿ ಆಗಿರಬಹುದು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಬಹುದು, ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕಾಗಿದೆ, ಏನು ಅವಶ್ಯಕತೆ ಇದೆ, ಜೀವನದಲ್ಲಿ ಏನನ್ನು ಹುಡುಕಾಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ, ಆ ಹುಡುಕಾಟ ಏನಿದೆಯಲ್ಲ, ಆ ಹುಡುಕಾಟನೂ ಸಹ ನಮ್ಮನ್ನೇ ಹುಡುಕ್ತಾ ಇರುತ್ತೆ ಅಂತ. ಅಂದರೆ ನಮಗೇನು ಬೇಕೋ ಅದು ನಮಗೆ ಸಿಕ್ಕುತ್ತೆ ಅಂತ. ಸೊ ಇದು ಒಂದು ಶಾಲೆಗೆ ಸಂಬಂಧಪಟ್ಟಂಗೂ ಸಹ ಸತ್ಯ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಗೂ ಸಹ ಸತ್ಯ, ಒಬ್ಬ ವ್ಯಕ್ತಿಯ ನೆಲೆಯಲ್ಲೂ ಸಹ ಸತ್ಯ. ಒಂದು ಶಾಲೆಯಾಗಿ ನಾನು ಒಬ್ಬ ಮುಖ್ಯ ಶಿಕ್ಷಕನಾಗಿ ನನ್ನ ಶಾಲೆಯನ್ನು ಏನು ಮಾಡಬೇಕು ಅಂತಿದ್ದೀನಿ, ಏನು ಬಯಸ್ತಾ ಇದ್ದೀನಿ, ನಾನು ಎಂತಹ ಶಾಲೆಯನ್ನು ನಾನು ನಿರ್ಮಾಣ ಮಾಡಬೇಕು ಅಂತ ಇದ್ದೀನಿ. ಸೊ ಅಂತಹ ಒಂದು ಸ್ಥಿತಿ ಏನಿದೆ ಅದು ನಮ್ಮನ್ನು ಹುಡುಕ್ತಾ ಇರುತ್ತೆ. ಸೊ ನೀವು ಬಯಸಿದಂತಹ ಶಾಲೆ ನಿಮ್ಮದಾಗುತ್ತೆ ಅನ್ನುವಂಥದ್ದು. ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಅತ್ಯುನ್ನತ ಮಟ್ಟದ ಒಂದು ಬುದ್ಧಿಶಾಲಿಗಳು, ವೈಜ್ಞಾನಿಕ ಮನೋಭಾವದವರು, ಒಳ್ಳೆಯ ಚತುರರು ಆಗಿರಬೇಕು ಅಂತಹ ಶಾಲೆಯನ್ನು ನಾನು ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಮ್ಮ ಒಂದು ಶೋಧನೆ ನಿಮ್ಮದಾಗಿದ್ದರೆ ಅಂತಹ ಶಾಲೆ ನಿಮ್ಮದಾಗತ್ತೆ. ಫಲಿತಾಂಶದಲ್ಲಿ ಹೆಚ್ಚು ಫಲಿತಾಂಶ ಪಡಿಬೇಕು ಅನ್ನುವಂಥದ್ದಿದ್ರೂ ಸಹ ಆಗುತ್ತೆ. ಅಥವಾ ಹೇಗೋ ನಡೀತಾ ಇದೆ ಅನ್ನುವಂತಹ ಧೋರಣೆ ಇದ್ದರೆ ಅದು ಸಹ ಆಗುತ್ತೆ ಅನ್ನುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ
ದಿ ಹ್ಯಾಪಿನೆಸ್ ಇನ್ ಯುವರ್ ಲೈಫ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್ ಅನ್ನುವಂಥ ಒಂದು ಮಾತು ಬಹಳ ಚೆನ್ನಾಗಿದೆ. ನಮ್ಮ ಜೀವನದ ಒಂದು ಸಂತೋಷ ಯಾವುದರಲ್ಲಿ ಅಡಕವಾಗಿದೆ ಅಂದರೆ ನನ್ನ ಆಲೋಚನೆಯ ಗುಣಮಟ್ಟದಲ್ಲಿದೆ. ನಾನು ಏನನ್ನು ಆಲೋಚನೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕಂತಹ ಒಂದು ಜೀವನ ನಂದಾಗುತ್ತೆ. ಅಂದರೆ ನಮ್ಮ ಜೀವನದ ಒಂದು ಯಶಸ್ಸಿಗೆ, ಅದರ ಸೂತ್ರಕ್ಕೆ ಪ್ರಮುಖವಾದ ಒಂದು ಕೇಂದ್ರ ಬಿಂದು ಯಾವುದು ಅಂದರೆ ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು, ನಮ್ಮ ವಿಚಾರಗಳು. ಸೊ ಇದು ದೃಷ್ಟಿಯಲ್ಲಿ ನೋಡಿದಾಗ ಹೊರನೋಟಕ್ಕೆ ವ್ಯಕ್ತಿಯ ವರ್ತನೆಗಳು ಕಾಣಿಸ್ಕೊಳ್ಳುತ್ತೆ. ಆ ವರ್ತನೆಯ ಆಳದಲ್ಲಿ ಆಲೋಚನೆ ಇರುತ್ತೆ. ಆಲೋಚನೆಗಿಂತ ಸ್ವಲ್ಪ ಮೇಲೆ ವ್ಯಕ್ತಿಯ ಭಾವನೆಗಳಿರುತ್ತೆ, ಉದ್ವೇಗಗಳಿರುತ್ತೆ, ಎಮೋಷನ್ಸ್ ಇರುತ್ತೆ. ಸೊ ಇದು ಇನ್ವಿಸಿಬಲ್ ಇದೆ. ಇದಕ್ಕೆ ಐಸ್ಬರ್ಗ್ ಮಾಡೆಲ್ ಅಂತಾರೆ. ಐಸ್ಬರ್ಗ್ ಮಾಡೆಲ್ ಅಂದರೆ ಒಂದು ಐಸನ್ನು ಒಂದು ತುಣುಕನ್ನು ಒಂದು ನೀರೊಳಗೆ ನೀವು ಹಾಕಿದರೆ ಸುಮಾರು ಒಂದು 75-80 ಭಾಗ ಮುಳುಗಿರುತ್ತೆ, ಇನ್ನು ಸ್ವಲ್ಪ ಒಂದು 20 ಭಾಗ ಮೇಲಿರುತ್ತೆ. ಆ 20 ಭಾಗ ಯಾವುದು ಅಂದರೆ ನಮಗೆ ನಮ್ಮ ಹೊರನೋಟಕ್ಕೆ ಕಾಣುವಂಥ ಒಂದು ವರ್ತನೆ, ನಮ್ಮ ವರ್ತನೆ ಇರ್ಬೋದು, ನಮ್ಮ ವಿದ್ಯಾರ್ಥಿಗಳ ವರ್ತನೆ ಇರ್ಬೋದು, ನಮ್ಮ ಸಹಶಿಕ್ಷಕರ ವರ್ತನೆ ಇರ್ಬೋದು, ಅದು ಹೊರನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಅದರ ಆಳದಲ್ಲಿ ಏನಿದೆ ಅಂತ ಹೇಳಿದ್ರೆ ಆಲೋಚನೆಗಳಿದೆ. ಅವರು ಕಟ್ಟಿಕೊಂಡಂತಹ ಆಲೋಚನೆಗಳು, ಚಿಕ್ಕ ವಯಸ್ಸಿನಿಂದ ಅವ್ರು ಯಾವ ಆಲೋಚನೆಯನ್ನು ಕಟ್ಕೊಂಡಿದ್ರು, ಯಾವ ರೀತಿಯಲ್ಲಿ ಅವರ ಆಲೋಚನೆಗೆ ಪ್ರಭಾವ ಬೀರಿದಂಥ ಅವರ ತಂದೆ ತಾಯಿ, ಅವರ ಶಿಕ್ಷಕರು, ಅವರ ಸಮಾಜ, ಆ ಆಲೋಚನೆಗಳ ಫಲವಾಗಿ ಅವರಲ್ಲಿ ಎಮೋಷನ್ಸು, ಶಾರ್ಟ್ ಟೆಂಪರ್ಡ್ನೆಸ್ ಇರಬಹುದು, ಕಾಮ್ನೆಸ್ ಇರಬಹುದು, ಸಮತೋಲನದಿಂದ ವರ್ತಿಸ್ತಕ್ಕಂಥದ್ದು ಇರಬಹುದು, ಗ್ರೀಡಿನೆಸ್ ಇರಬಹುದು, ಅಸೂಯೆ ಇರಬಹುದು. ಆ ಎಮೋಷನ್ಸ್ ಏನಿದೆಯಲ್ಲ, ಆ ಆಲೋಚನೆಗಳ ನೆಲೆಯಿಂದ ಎಮೋಷನ್ಸ್ ಉಟ್ಕೊಂಡಿರುತ್ತೆ. ಅದು ನಮ್ಮ ಯಾರ ಕಣ್ಣಿಗೂ ಕಾಣೋದಿಲ್ಲ. ಮೇಲ್ಗಡೆ ಟಿಪ್ ಆಫ್ ದಿ ಐಸ್ಬರ್ಗ್ ಏನಿದೆ ಅಂತ ಹೇಳಿದ್ರೆ ನಮ್ಮ ವರ್ತನೆಗಳಷ್ಟೇ ಕಾಣಿಸ್ತಾ ಇರುತ್ತೆ, ಫಲಿತಾಂಶಗಳಷ್ಟೇ ಕಾಣ್ತಾ ಇರುತ್ತೆ. ಶಾಲೆಯಲ್ಲೂ ಅಷ್ಟೇ, ಶಾಲೆ ಹೊರನೋಟಕ್ಕೆ ಫಲಿತಾಂಶ ರಿಸಲ್ಟ್ ಅಷ್ಟೇ ಶೀಟ್ ಕಾಣಿಸುತ್ತೆ, ನಮಗೆ ವಿದ್ಯಾರ್ಥಿಗಳ ವರ್ತನೆ ಕಾಣಿಸುತ್ತೆ, ಶಿಕ್ಷಕರು ಹೇಗಿದ್ದಾರೆ ಅಂತ ಕಾಣಿಸುತ್ತೆ. ಆದರೂ ಒಳಗಡೆ ಆ ಶಾಲೆಯ ವಿದ್ಯಾರ್ಥಿಗಳಿಗೆ ಎಂತಹ ಆಲೋಚನೆಗಳನ್ನು ಕೊಟ್ಟಿದ್ದೀವಿ ನಾವು, ಎಂತಹ ಎಮೋಷನ್ಸನ್ನು ನಾವು ಬಿತ್ತಿದ್ದೀವಿ ಅನ್ನುವುದರ ಮೇಲೆ ಆ ಶಾಲೆಯ ಒಂದು ಫಲಿತಾಂಶ ಇರ್ಬೋದು, ಆ ಶಾಲೆಯ ವಿದ್ಯಾರ್ಥಿಗಳ ವರ್ತನೆ ಇರ್ಬೋದು, ಆ ಶಾಲೆಯ ಶಿಕ್ಷಕರ ವರ್ತನೆ, ಮುಖ್ಯ ಶಿಕ್ಷಕರ ವರ್ತನೆ ಇರ್ಬೋದು. ಈ ದೃಷ್ಟಿಯಿಂದ ನೋಡಿದಾಗ ಮುಖ್ಯ ಶಿಕ್ಷಕನ ಸೂತ್ರ ಬಹಳ ಮುಖ್ಯವಾಗಿರುವಂಥದ್ದು. ನನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಚಿಂತನೆಯನ್ನು ಕೊಟ್ಟಿದ್ದೀನಿ, ಯಾವ ರೀತಿಯ ಎಮೋಷನ್ಸನ್ನು ಕೊಟ್ಟಿದ್ದೀನಿ, ಅವರು ಬ್ಯಾಲೆನ್ಸ್ಡ್ ಆಗಿದ್ದಾರಾ, ವೈಜ್ಞಾನಿಕ ಮನೋಭಾವ ಇದೆಯಾ, ಚಿಂತನಾಶೀಲರಾಗಿದ್ದಾರಾ. ಪರೀಕ್ಷಾ ಫಲಿತಾಂಶ ಅನ್ನುವುದು ಒಂದು ಚಿಕ್ಕದಾಗಿರುವಂಥದ್ದು. ಇವತ್ತು ಅದನ್ನು ದೊಡ್ಡದಾಗಿ ತೊಗೊಂಡಿದ್ದೀವಿ ನಾವು, ತಪ್ಪಿಲ್ಲ. ಯಾಕೆಂದರೆ ಅದು ಆ ಮಟ್ಟಕ್ಕೆ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು. ಅದು ಬರಬಾರ್ದಾಗಿರ್ತದೆ. ಅದು ಘನಗಂಭೀರವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡಿ ಅದಕ್ಕೋಸ್ಕರನೇ ಹರಸಾಹಸ ಪಡುವಂತಹ ಒಂದು ಸನ್ನಿವೇಶಗಳ ಸೃಷ್ಟಿ ಆಗಬಾರ್ದಾಗಿತ್ತು. ಆದರೆ ಅದು ಆಗೋಗ್ಬಿಟ್ಟಿದೆ. ನಮ್ಮ ದೃಷ್ಟಿ ಯಾವ ಕಡೆ ಇರಬೇಕಾಗಿತ್ತು ಅಂತ ಹೇಳಿದ್ರೆ ಪ್ರಜ್ಞಾವಂತ ನಾಗರಿಕರನ್ನು ಸೃಷ್ಟಿ ಮಾಡುವಂಥದ್ದು, ಚಿಂತನಶೀಲರಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವಂಥದ್ದು, ಒಂದು ಒಳ್ಳೆಯ ಒಂದು ಪ್ರೌಢಿಮೆ ಇರತಕ್ಕಂಥ ಪ್ರೌಢಶಾಲೆ, ಪ್ರೌಢಿಮೆ ಇರುವಂತಹ ವಿದ್ಯಾರ್ಥಿಗಳು ಆ ಪ್ರೌಢಶಾಲೆಯಿಂದ ಆಚೆ ಬರುವಂತಹ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಬೇಕೋ ಬೇಡವೋ ಎಲ್ಲ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳ ಕಾರಣದಿಂದ ಇವತ್ತು ನಾವು ಫಲಿತಾಂಶದ ಹಿಂದೆ ಓಡುವಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಚಿಂತೆ ಇಲ್ಲ, ಇದರೊಳಗೇನೂ ಸಹ ನಾವು ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿದೆ. ಸೊ ಇದಕ್ಕಾಗಿ ರೂಮಿ ಹೇಳಿದಂತೆ ವಾಟ್ ಯು ಆರ್ ಸೀಕಿಂಗ್ ಈಸ್ ಆಲ್ಸೋ ಸೀಕಿಂಗ್ ಯು ಅನ್ನೋಂಥ ವೇಳೆಯಲ್ಲಿ ನನ್ನ ಶಾಲೆಯ ವಿಷನ್ ಏನು, ನನ್ನ ಶಾಲೆ ಇವತ್ತು, ನಾನು ಶಾಲೆಯಲ್ಲಿ ಒಂದು 5 ವರ್ಷನೋ 3 ವರ್ಷನೋ 2 ವರ್ಷನೋ ನಾನಲ್ಲಿ ಮುಖ್ಯ ಶಿಕ್ಷಕನಾಗಿದ್ದರೆ ಆ ಶಾಲೆಯ ಆಡಳಿತದ ಒಂದು ಸೂತ್ರವನ್ನು ನಾನು ಹಿಡಿದಿದ್ದೀನಿ ಅಂತಂದಾಗ ನನ್ನ ಶಾಲೆಯ ವಿಷನ್ ಏನು, ಇನ್ನು 2 ವರ್ಷದ ನಂತರ ನನ್ನ ಶಾಲೆ ಹೇಗಿರಬೇಕು, ಇನ್ನು 5 ವರ್ಷದ ನಂತರ ನನ್ನ ಶಾಲೆ ಹೇಗಿರಬೇಕು, ಈ ವಿಷನ್ ಏನಿದೆ, ಆ ದೃಷ್ಟಿ ಏನಿದೆ, ಆ ಕಾಣಿಕೆ ಏನಿದೆ, ಆ ದೂರದಲ್ಲಿ ಕಾಣುವಂತಹ ಒಂದು ಚಿಂತನೆ ಏನಿದೆ. ಸ್ಟೀಫನ್ ಕೋವೆ ಅವರು ಹೇಳ್ತಾರೆ ಒಂದು ಕಡೆಗೆ ಅವರ ಬುಕ್ಕಲ್ಲಿ, ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್ ಅಂತ. ಆಲ್ವೇಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್. ಕೊನೆಯದನ್ನು ಮೊದಲಿಗೆ ಇಟ್ಕೊಂಡು ನಾವು ಪ್ರಾರಂಭ ಮಾಡಬೇಕು ಅಂತ. ಅಂದರೆ ವಿದ್ಯಾರ್ಥಿಗಳಾದರೂ ಅಷ್ಟೇ, ನಾವಾದರೂ ಅಷ್ಟೇ, ನಾವು ಏನನ್ನ ಸಾಧನೆ ಮಾಡಬೇಕಾಗಿದೆ ಅಂತ ಹೊರಡ್ತೇವೆ, ಅದನ್ನು ಪ್ರಾರಂಭದಲ್ಲಿ ಇಟ್ಕೊಳ್ಳಿ ಆ ಚಿತ್ರಣವನ್ನು. ದಟ್ ಈಸ್ ವಿಷನ್. ಆ ದೃಷ್ಟಿ, ಆ ಕಾಣಿಕೆಯನ್ನು ಇಟ್ಕೊಳ್ಳಿ ಅನ್ನೋದು. ಯಾಕೆ ಬೇಕು ಸರ್? ನಮ್ಮ ಸರ್ಕಾರಿ ನೌಕರಿಯಲ್ಲಿ ಸರ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನಾವು ಕಾಣಿಕೆ ಇಟ್ಕೊಂಡ್ರೆ ನಮ್ಮನ್ನು ನಡೆಯುತ್ತಾ? ಎಷ್ಟೊಂದು ಒತ್ತಡಗಳಿದೆ, ಎಷ್ಟೊಂದು
ನಮಗೆ ಪುಷ್ ಆ್ಯಂಡ್ ಪುಲ್ ಇದೆ. ಆದಾಗ್ಯೂ ಸಹ ನಮ್ಮ ಶಾಲೆಗೆ ಒಂದು ವಿಷನನ್ನು ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಇಟ್ಕೊಳ್ಳೇಬೇಕಾಗತ್ತೆ. ನೀವೊಬ್ಬ ಪ್ರಗತಿಶೀಲವಾಗಿರ್ತಕ್ಕಂಥ ಶಾಲಾ ಮುಖ್ಯಸ್ಥರೇ ನೀವಾಗಿದ್ದರೆ ನನ್ನ ಶಾಲೆ ಹೇಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಇನ್ನು 2 ವರ್ಷದಲ್ಲಿ, ಇನ್ನು 3 ವರ್ಷದಲ್ಲಿ, ಇನ್ನು 5 ವರ್ಷದಲ್ಲಿ ಅನ್ನುವಂಥದ್ದು ಬೇಕಾದರೆ ನೀವು 10 ವರ್ಷಕ್ಕೆ ಹಾಕ್ಕೊಳ್ಳಿ. ನೀವು ಚೇಂಜ್ ಆದರೂ ಸಹ ಬೇರೆ ಬರ್ತಕ್ಕಂಥವ್ರಿಗೆ ನಿಮ್ಮ ಆ ವಿಷನನ್ನು ತಿಳಿಯಪಡಿಸಬಹುದು. ಸೊ ಇದು ಇದಕ್ಕೆ ನಾನು ಬೆಳಗ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಗಮನಿಸ್ತಾ ಬರ್ತಾಯಿದ್ದೆ. ಅಮೆಝಾನ್ ಕಂಪ್ನಿ ನೋಡಿರ್ಬೋದು, ಎಷ್ಟು ಸಕ್ಸಸ್ಫುಲ್ ಕಂಪ್ನಿ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರ್ತಕ್ಕಂಥವ್ರಿಗೆ ಈವನ್ ನಿಮಗೆ ತರಕಾರಿ ನೀವು ಆರ್ಡ್ರ್ ಮಾಡಿದ್ರು ನಿಮ್ಮ ಮನೆ ಬಾಗಿಲಿಗೆ ಅರ್ಧ ಗಂಟೆ ಒಳಗೆ ಬರುತ್ತೆ. ಬೇರೆ ಬೇರೆ ಐಟಮ್, ನೀವು ಟಿ ವಿ, ಯಾವುದ್ಯಾವುದೋ ಒಂದು ಮೆಡಿಸಿನ್ ಇರಬಹುದು, ಕಿರಾಣಿಯಾಗಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಗ್ರಾಸರಿ ಇರಬಹುದು, ವೆಜಿಟೇಬಲ್ಸ್ ಇರಬಹುದು, ಏನಾದರೂ ಸಹ ಒಂದು ದಿವಸದೊಳಗೆ ನಮಗೆ ತಲುಪಿಸ್ತಾರೆ. ಸೊ ಈ ಅಮೆಝಾನ್ ಕಂಪ್ನಿಯ ವಿಷನನ್ನು ನಾನು ಗಮನಿಸಿದೆ. ಏನು ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರೆ, ಅರ್ತ್ಸ್ ಮೋಸ್ಟ್ ಕಸ್ಟಮರ್ ಸೆಂಟ್ರಿಕ್ ಕಂಪನಿ. ಈ ಭೂಮಿಯ ಒಂದು ಗ್ರಾಹಕ ಕೇಂದ್ರಿತವಾಗಿರುವಂತಹ ಒಂದು ನಮ್ಮ ಕಂಪನಿ ಆಗಿ ನಾವು ಮಾರ್ಪಡಬೇಕು ಅನ್ನುವಂಥದ್ದನ್ನು ನೋಡಿ ಹೇಳ್ತಾರೆ ಅವರು. ಅವರ ವಿಷನ್ ಅಮೆಝಾನ್ ಹೇಳ್ತಾರೆ, ಅವರ್ ವಿಷನ್ ಈಸ್ ಟು ಬಿ ಅರ್ತ್ಸ್ ಮೋಸ್ಟ್ ಕಸ್ಟಮರ್ ಸೆಂಟ್ರಿಕ್ ಕಂಪನಿ ವೇರ್ ಕಸ್ಟಮರ್ಸ್ ಕ್ಯಾನ್ ಫೈಂಡ್ ಆ್ಯಂಡ್ ಡಿಸ್ಕವರ್ ಎನಿಥಿಂಗ್ ದೇ ಮೈಟ್ ವಾಂಟ್ ಟು ಬೈ ಆನ್ಲೈನ್. ಏನಾದರೂ ಅವರು ಆನ್ಲೈನಲ್ಲಿ ಬೇಕಿದ್ರೂ ಅವ್ರು ತಗೊಳ್ಳಿ, ಮೋಸ್ಟ್ ಕಸ್ಟಮರ್ ಸೆಂಟ್ರಿಕ್ ಕಂಪನಿ. ಸೊ ಇನ್ನು ಮುಂದೆ ಹೇಳ್ತಾರೆ ಅವರು, ಆ್ಯಂಡ್ ಎಂಡೆವರ್ಸ್ ಟು ಆಫರ್ ಇಟ್ಸ್ ಕಸ್ಟಮರ್ಸ್ ದಿ ಲೋಯೆಸ್ಟ್ ಪಾಸಿಬಲ್ ಪ್ರೈಸಸ್. ನೋಡಿ, 2 ಇದೆ ಅಲ್ಲಿ. ಏನು ಬೇಕೋ ಆನ್ಲೈನಲ್ಲಿ ನಿಮಗೆ ಮನೆ ಬಾಗಿಲಿಗೆ ಕಳಿಸ್ತೀವಿ, ಮತ್ತು ಚಾಲೆಂಜಿಂಗ್ ಪ್ರೈಸ್. ದೋಸ್ ಟು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದೇ ವಾಂಟ್ ಟು ಅಚೀವ್ ಆ್ಯಂಡ್ ದೇ ಆರ್ ಅಚೀವಿಂಗ್. ಡೈಲಿ ಬೇಸಿಸಲ್ಲಿ ದೇ ಆರ್ ಅಚೀವಿಂಗ್. ಆ್ಯಪಲ್ ಕಂಪ್ನಿ ನೋಡಿ, ಈ ಆ್ಯಪಲ್ ಕಂಪ್ನಿ ಏನಿದೆ, ಅವರು ಏನು ಮಾಡಿದ್ರು ಸಹ ಸಕ್ಸಸ್ಸು. ಐಫೋನ್ ಇರಬಹುದು, ಟಿ ವಿ ಇರಬಹುದು, ಏನು ಮಾಡಿದ್ರು ಸಹ ಯಾಕೆ ಸಕ್ಸಸ್ ಅವರು? ಆ್ಯಪಲ್ ಕಂಪ್ನಿಗಿರುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಬೇರೆ ಕಂಪ್ನಿಗಳಿಗೂ ಇದೆ, ಆದರೆ ಆ್ಯಪಲ್ ಕಂಪ್ನಿಗೆ ಯಾಕೆ ಅಷ್ಟೊಂದು ಸಕ್ಸಸ್ ಆಗ್ತಾ ಇದೆ? ಐಫೋನ್ಗೆ 1.5 ಲಕ್ಷ 2 ಲಕ್ಷ ಕೊಟ್ಟು ಐಫೋನನ್ನು ತೊಗೊಳ್ತಾರೆ. ವೆಸ್ಟರ್ನ್ ಕಂಟ್ರೀಸಲ್ಲಿ ಅವರ ಜೀವನದ ಒಂದು ದೊಡ್ಡ ಧ್ಯೇಯ ಏನು ಅಂತ ಕೇಳಿದ್ರೆ, ಬಹಳಷ್ಟು ಜನಕ್ಕೆ ಐಫೋನನ್ನು ಇಟ್ಕೊಳ್ಳೋದು ಅನ್ನುವಂಥದ್ದು ಇದೆ. ನಮ್ಮ ದೇಶದಲ್ಲೂ ಸಹ ಅದೊಂದು ಪ್ರತಿಷ್ಠೆಯ ಸಂಕೇತ ಆಗಿದೆ. ಆ್ಯಪಲ್ ಕಂಪ್ನಿ ಒಂದು ವಿಷನನ್ನು ನೀವು ಗಮನಿಸಿದರೆ, ಟು ಮೇಕ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಆನ್ ಅರ್ತ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅವರು. ಟು ಮೇಕ್ ಬೆಸ್ಟ್, ಈವನ್ ಅಮೆಝಾನ್ದು ಹಾಗೆ ಇದೆ. ಟು ಮೇಕ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಆನ್ ಅರ್ತ್ ಆ್ಯಂಡ್ ಟು ಲೀವ್ ದಿ ವರ್ಲ್ಡ್ ಬೆಟರ್ ದ್ಯಾನ್ ವಿ ಫೌಂಡ್ ಇಟ್. ಈ ಭೂಮಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳಿಗೇನು ನಾವು ಮಾಡ್ತೀವಿ ಅಂದರೆ, ಆ ಕಂಪ್ನಿಯವರು ಅದನ್ನು ಬೆಸ್ಟ್ ಪ್ರಾಡಕ್ಟ್ಸನ್ನು ಮಾಡ್ತಕ್ಕಂಥದ್ದು, ಈ ಪ್ರಪಂಚವನ್ನು ಮುಂಚೆ ಹೇಗಿತ್ತು ಅದಕ್ಕಿಂತಲೂ ಬೆಟರ್ ಮಾಡುವಂಥದ್ದು ಅವ್ರು ಮಾಡುವಂಥ ವಸ್ತುಗಳಲ್ಲಿ ಅನ್ನೋದು. ನೋಡಿ, ಹೀಗೆ ನೋಡಿದಾಗ ನನ್ನ ಶಾಲೆಯಲ್ಲಿ ನನ್ನ ವಿಷನ್ ಏನು? ಸೊ ಈ ವಿಷನ್ನಿಂದನೇ ಎಲ್ಲ ಆಗೋಗ್ಬಿಡುತ್ತಾ? ಒಂದು ಸ್ಟೇಟ್ಮೆಂಟ್ ಬರೆದ್ರೆ ಆಗೋಲ್ಲ. ಆ ವಿಷನ್, ಆ ಕಾಣಿಕೆ ಏನಿದೆ ನಿಮ್ಮ ಕಣ್ಣಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಹಗಲಿರುಳು ಆ ಒಂದು ವಿಷನ್ ಅನ್ನುವಂಥದ್ದು, ಕಾಣಿಕೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ, ಹೃದಯದ ಆಳದಲ್ಲಿ ಅದು ಇಳಿಬೇಕಾಗತ್ತೆ. ನಿಮ್ಮ ನರನಾಡಿಗಳನ್ನು ಪ್ರೇರೇಪಿಸಬೇಕಾಗತ್ತೆ. ನಿಮ್ಮನ್ನು ನಿದ್ದೆ ಮಾಡದಂತೆ ಅದು ಪ್ರಚೋದಿಸಬೇಕಾಗತ್ತೆ, ಧನಾತ್ಮಕವಾಗಿ, ಟೆನ್ಷನ್ನಿಂದ ಅಲ್ಲ, ಖುಷಿಯಿಂದ, ಸಂತೋಷದಿಂದ ನಾನು ಇದನ್ನು ಮಾಡಲೇಬೇಕು ಅನ್ನುವಂತಹ ಒಂದು ತುಡಿತವನ್ನು ಆ ವಿಷನ್ ನಿಮ್ಮಲ್ಲಿ ಹುಟ್ಟಿಸ್ಬೇಕಾಗತ್ತೆ. ಆ ವಿಷನನ್ನು ನೀವು ಅಷ್ಟೇ ಕಂಡ್ರೆ ಆಗಲ್ಲ, ಉಪಯೋಗ ಆಗಲ್ಲ. ನೀವೊಬ್ಬರೇ ನಾನು ವೆಚ್ಚ ಮಾಡಿಬಿಟ್ಟು ನಾನು ವಿಷನ್ ನನ್ನ ಶಾಲೆ ಹೀಗಿರಬೇಕು ಅಂತಂದರೆ ಆಗೋದಿಲ್ಲ. ಶೇರ್ಡ್ ವಿಷನ್, ಆ ಕನಸನ್ನು ನಿಮ್ಮ ಶಿಕ್ಷಕರಲ್ಲಿ ಬಿತ್ತಬೇಕಾಗತ್ತೆ. ನನ್ನ ಶಾಲೆಯ ವಿಷನ್ ಹೀಗಿದೆ, ನನ್ನ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ ಶಾಲೆಯಿಂದ ಹೊರ ಹೋದ ಮೇಲೆ ವೈಜ್ಞಾನಿಕ ಚಿಂತನಶೀಲರು, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಜ್ಞಾಶೀಲರು, ಜವಾಬ್ದಾರಿಯುತವಾಗಿರ್ತಕ್ಕಂಥ ಪ್ರೌಢರು, ರಿಸಲ್ಟ್ ಬಂದೇ ಬರುತ್ತೆ. ಇಟ್ಸ್ ಎ ಬೈ ಪ್ರಾಡಕ್ಟ್. ಸೊ ಇದನ್ನು, ಈ ರೀತಿಯ ವಿಷನನ್ನು ನಾನು ಹೊಂದಿದ್ದೀನಿ. ಸೊ ನೀವು ನಿಮ್ಮ ವಿಷನನ್ನು ಶಿಕ್ಷಕರಿಗೆ ದಾಟಿಸ್ಬೇಕಾಗತ್ತೆ, ವಿದ್ಯಾರ್ಥಿಗಳಿಗೆ ದಾಟಿಸ್ಬೇಕಾಗತ್ತೆ, ಪೋಷಕರಿಗೆ ದಾಟಿಸ್ಬೇಕಾಗತ್ತೆ, ಸಮಾಜಕ್ಕೆ ದಾಟಿಸ್ಬೇಕಾಗತ್ತೆ. ಸೊ ಆಗ ಸ್ಲೋಲಿ ಒಂದು ಪ್ರೆಷರ್ ಬಿಲ್ಡಪ್ ಆಗುತ್ತೆ, ಸಾಫ್ಟ್ ಪ್ರೆಷರ್. ಸೊ ಬರೀ ಆ ವಿಷನನ್ನು ಮುಖ್ಯ ಶಿಕ್ಷಕ ಅಷ್ಟೇ ಇಟ್ಕೊಂಡ್ರೆ ಸಾಕಾಗಲ್ಲ ಅನ್ನೋಂಥದ್ದು.
ಸೊ ಈ ದೃಷ್ಟಿಯಿಂದ ನೋಡಿದಾಗ ಸೈಮನ್ ಸೆನೆಕ್ ಅನ್ನುವಂಥದ್ದು ಇದನ್ನು ಅವರು ಒಬ್ಬ ಚಿಂತನಶೀಲರು, ಅವರೊಬ್ಬ ಒಂದು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, ಒಂದು ಮೋಟಿವೇಶನಲ್ ಸ್ಪೀಕರ್, ಅವರೊಂದು ಗೋಲ್ಡನ್ ಸರ್ಕಲ್ ಥಿಯರಿ ಅಂತ ಒಂದು ಪ್ರಪೋಸ್ ಮಾಡ್ತಾರೆ ಅವರು. ಅಂದರೆ ತುಂಬ ಕಾರ್ಪೊರೇಟ್ಗಳನ್ನು ಮತ್ತು ಈ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ಸಹ ಅನೇಕ ಸಂಸ್ಥೆಗಳನ್ನು ಅಧ್ಯಯನ ಮಾಡಿ ಯಾಕೆ ಕೆಲವು ಸಂಸ್ಥೆಗಳು ಸಕ್ಸಸ್ ಆಗಿದ್ದಾವೆ, ಯಾಕೆ ಕೆಲವು ಸಂಸ್ಥೆಗಳು ಮೀಡಿಯಮ್ ಇದ್ದಾವೆ, ಮೀಡಿಯೋಕರ್ ಅಂತೀವಲ್ಲ, ಯಾಕೆ ಕೆಲವು ಸಂಸ್ಥೆಗಳು ಕೆಳಗಿದ್ದಾವೆ ಅನ್ನೋದನ್ನು ಅಧ್ಯಯನ ಮಾಡಿ ಅವನೊಂದು ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ, ಗೋಲ್ಡನ್ ಸರ್ಕಲ್ ಥಿಯರಿ ಅಂತ. ಸೊ ಈ ಗೋಲ್ಡನ್ ಸರ್ಕಲ್ ಥಿಯರಿಯಲ್ಲಿ ನೋಡಿ, ನಮ್ಮ ಶಾಲೆ ಇರಬಹುದು, ಒಂದು ಕಾರ್ಪೊರೇಟ್ ಇರ್ಬೋದು, ಒಂದು ಕಿರಾಣಿ ಅಂಗಡಿ ಇರ್ಬೋದು, ಒಂದು ಬಿಸ್ನೆಸ್ ಇರಬಹುದು, ಎಲ್ಲರಲ್ಲಿಯೂ ಸಹ ನಾನು ಏನು ಮಾಡ್ತೀನಿ ಅಂತ ನಾನು ಹೇಳಬಲ್ಲೆ. ವಾಟ್ ಐ ಆಮ್ ಡೂಯಿಂಗ್, ವಾಟ್ ಮೈ ಇನ್ಸ್ಟಿಟ್ಯೂಷನ್ ಈಸ್ ಡೂಯಿಂಗ್, ವಾಟ್ ಮೈ ಇಂಡಸ್ಟ್ರಿ ಈಸ್ ಡೂಯಿಂಗ್ ಅನ್ನುವಂಥದ್ದನ್ನು ಹೇಳ್ಬೋದು. ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ಬೋದು, ಹೇಗೆ ಮಾಡ್ತೀನಿ ಅನ್ನೋದನ್ನು ಸಹ ಹೇಳ್ಬೋದು. ಆದರೆ ಯಾಕೆ ಮಾಡ್ತೀನಿ ಅನ್ನೋದನ್ನು ನಾವು ಹೇಳ್ತೀವಾ? ಯಾಕೆ ಮಾಡ್ತಾಯಿದ್ದೀವಿ ನಾವು? ಸೊ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಯಾಕೆ ನೀವು ಶಾಲಾ ಮುಖ್ಯಸ್ಥರಾಗಿದ್ದೀರಿ? ನೀವು ಮಾಡುವಂತಹ ಪ್ರತಿ ಕೆಲಸಗಳನ್ನು ನೀವು ಯಾಕಾಗಿ ಮಾಡ್ತಾ ಇದ್ದೀರಿ? ವೈ ಯು ಆರ್ ಡೂಯಿಂಗ್ ದಟ್? ವಾಟ್ ಎವರ್ ಯು ಆರ್ ಡೂಯಿಂಗ್, ವೈ ಯು ಆರ್ ಡೂಯಿಂಗ್ ದಟ್? ಆ ಪ್ರಶ್ನೆಯನ್ನು ನಾವು ಕೇಳಿಕೊಂಡ್ರೆ, ಮುಖ್ಯ ಶಿಕ್ಷಕನಾಗಿ ನಾನು, ಶಿಕ್ಷಕರು ಕೇಳಿಕೊಂಡಾಗ ಆಗ ನಿಜವಾದ ಒಂದು ಚಿಂತನೆ ಶುರುವಾಗುತ್ತೆ. ವೈ ಆಮ್, ಈ ಎಲ್ಲ ಕಂಪನಿಗಳು ಸಹ ಅವ್ರು ಹಾಕ್ಕೊಳ್ತಾರೆ ಪರ್ಪಸ್. ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ವರ್ಕ್? ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಫಂಕ್ಷನಿಂಗ್? ದಿನ ನಾನು ಸ್ಕೂಲಿಗೆ ಬರ್ತೀನಿ, ಅಡ್ಮಿನಿಸ್ಟ್ರೇಷನ್ ಮಾಡ್ತೀನಿ, ಯಾಕೆ ಮಾಡ್ತಾ ಇದ್ದೀನಿ ನಾನು? ವೈ ಆಸ್ಪೆಕ್ಟ್, ಕಾಸ್ ಏನು, ಪರ್ಪಸ್ ಏನು? ಸೊ ಈ ಒಂದು ಉದ್ದೇಶ ಏನಿದೆಯಲ್ಲ, ಈ ಉದ್ದೇಶ ಏನಿದೆಯಲ್ಲ, ಅದೇ ನಮಗೆ ವಿಷನ್ಗೆ ಕಾರಣ ಆಗಬೇಕಾಗತ್ತೆ. ಆ ಒಂದು ಅಟ್ಮೋಸ್ಟ್ ಆದ ಒಂದು ಉನ್ನತವಾದ ಒಂದು ಮೌಲ್ಯದಿಂದ ನಾನು ಒಬ್ಬ ಮುಖ್ಯ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಚಿಂತನೆಯನ್ನು, ಒಂದಷ್ಟು ಒಳ್ಳೆಯ ವಿಷಯಗಳನ್ನು, ಒಂದಷ್ಟು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಪ್ರಜ್ಞೆಯನ್ನು ಹುಟ್ಟಿಸಿ, ಇದರ ಜೊತೆಗೆ ಅವರನ್ನು ಒಳ್ಳೆಯ ರಿಸಲ್ಟ್ ಜೊತೆಗೆ ಅವರನ್ನು ನನ್ನ ಶಾಲೆಯಿಂದ ಕಳಿಸ್ತಾ ಇದ್ದೀನಿ. ಕಳಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ನಾನು. ನಾಟ್ ಬಿಕಾಸ್ ಐ ಆಮ್. ನಾನು ಈ ಪ್ರಶ್ನೆಯನ್ನು ಒಂದು ಹಿಂದಿನ ಕಾರ್ಯಾಗಾರದಲ್ಲಿ ನಾನು ಕೇಳಿದೆ. ಕನಕಪುರದಲ್ಲಿ ಒಂದು ಕಾರ್ಯಾಗಾರ ಆಯಿತು. ಆ ಕನಕಪುರದಲ್ಲಿ ಮುಖ್ಯ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಾಗ ಕೇಳಿದೆ ನಾನು ಇದನ್ನು, ನೀವು ಯಾಕಾಗಿ ಕೆಲಸ ಮಾಡ್ತೀರಿ ಹೇಳಿ ಅಂತ. ಇಂಟ್ರ್ಯಾಕ್ಷನ್ಗೆ ಸ್ವಲ್ಪ ಅವಕಾಶ ಇತ್ತು, ಇಲ್ಲಿ ಹೆಚ್ಚು ಸಂಖ್ಯೆ ಇರೋದ್ರಿಂದ ನಾನು ಇಂಟ್ರ್ಯಾಕ್ಷನ್ಗೆ ಹೋಗ್ತಾ ಇಲ್ಲ. ಅದನ್ನು ಹೇಳ್ತಾ ಬಂದರು, ಸ್ಯಾಲ್ರಿ ಸಿಗುತ್ತೆ ನಮಗೆ, ಡಿಪಾರ್ಟ್ಮೆಂಟ್ ಹೇಳಿದೆ, ಮತ್ತು ಇದನ್ನು ಮಾಡಬೇಕಾಗಿದೆ, ಇದು ಮಾಡದೇ ಇದ್ದರೆ ನಮಗೆ ಕೆಲಸ ಇಲ್ಲ, ಅಥವಾ ಏನೋ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀವಿ ಮಾಡ್ತಿದ್ದೀವಿ. ದಿಸ್ ಆರ್ ಆಲ್ ದ ಪಾಸಿಬಲ್ ಆನ್ಸರ್ಸ್. ಇದರ ಆಚೆ ಏನಿದೆ, ಇದನ್ನು ಮೀರೇನಿದೆ? ಅರ್ಥ, ನನ್ನ ಕೆಲಸಕ್ಕೊಂದು ಅರ್ಥ, ನನ್ನ ಬದುಕಿಗೊಂದು ಅರ್ಥ, ನನ್ನ ಹುದ್ದೆಗೊಂದು ಅರ್ಥ, ಒಂದು ವಿಶಾಲವಾಗಿರ್ತಕ್ಕಂಥ ಅರ್ಥ, ಒಂದು ವಿಶಾಲವಾದ ಒಂದು ಉದ್ದೇಶ, ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಉದ್ದೇಶ. ಈ ಮಹತ್ತರವಾದ ಉದ್ದೇಶ ಏನಿದೆ ಅನ್ನುವಂಥದ್ದನ್ನು ಕಂಡುಕೊಂಡ್ರೆ, ನನ್ನ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಅಥವಾ ನನ್ನ ಹುದ್ದೆಯಲ್ಲಿ ನಾನು ಕಂಡುಕೊಂಡ್ರೆ ನನ್ನ ಕೆಲಸಕ್ಕೆ ಒಂದು ಅರ್ಥ ಬರುತ್ತೆ. ಆಗ ನೀವು ಪ್ರತಿ ದಿವಸ ನೀವು ಶಾಲೆಗೆ ಹೋಗಬೇಕಾದ್ರೆ, ಅಥವಾ ನಿಮ್ಮ ಶಿಕ್ಷಕರು ಶಾಲೆಗೆ ಬರಬೇಕಾದ್ರೆ, ಯಾಕಂದರೆ ನಿಮ್ಮ ಶಿಕ್ಷಕರಿಗೂ ದಾಟಿಸ್ತೀರಿ ಅದನ್ನು, ಅಥವಾ ನಿಮ್ಮ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾದ್ರೆ, ಅಥವಾ ನಿಮ್ಮ ಪೋಷಕರು ಶಾಲೆಗೆ ಮಕ್ಕಳನ್ನು ಹುಡ್ಕೊಂಡು ನಿಮ್ಮನ್ನು ಹುಡ್ಕೊಂಡು ಬರಬೇಕಾದ್ರೆ, ಆ ಉದ್ದೇಶ ನಿಮ್ಮ ವಿಷನ್ನಲ್ಲಿರುತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಶಾಲೆಯ ವಾತಾವರಣ ಬದಲಾಗುತ್ತೆ. ನೀವು ನಾಳೆ ಶಾಲೆಗೆ ಹೋಗ್ಬೇಕಾದ್ರೆ ಬೇರೆಯವರಾಗಿ ಹೋಗ್ತೀರಿ, ನೀವು ಕಾಲು ಎಳ್ಕೊಂಡು ಹೋಗಲ್ಲ. ಅಯ್ಯೋ ಹೋಗ್ಬೇಕಪ್ಪ ನಾನು, ಅಯ್ಯೋ ಇನ್ನೊಂದು ದಿವಸ ಈಗ ಬಂತು ನನಗೆ. ಬೆಳಿಗ್ಗೆ ಆಗ್ತಿದ್ದಂಗೆ ಏನಾಗುತ್ತೆ ನಮಗೆ? ಎರಡು ಆಗುತ್ತೆ. ದೇರ್ ಆರ್ ಟೂ ಪಾಸಿಬಿಲಿಟೀಸ್ ವೆನ್ ಯು ವೇಕಪ್. ಬೆಳಿಗ್ಗೆ ಎದ್ದಾಡ್ತಿದ್ದಂಗೆ ಎರಡು ಪಾಸಿಬಿಲಿಟೀಸ್, ಎರಡು ಸಾಧ್ಯತೆ ಇರುತ್ತೆ. ಒಂದು, ಅಯ್ಯೋ ನಾನು ಇವತ್ತು ನನ್ನ ಡ್ಯೂಟಿಗೆ ನಾನು ಹೋಗಬೇಕು, ಇಟ್ಸ್ ಒನ್ ಪಾಸಿಬಿಲಿಟಿ. ಅನದರ್ ಒನ್, ಇಟ್ಸ್ ಅನದರ್ ಡೇ ಫಾರ್ ಮೀ, ಐ ಹ್ಯಾವ್ ಟು ಡೂ ಸಮಥಿಂಗ್. ಇದು ಇನ್ನೊಂದು ದಿವಸ ಇದೆ. ಪ್ರತಿ ದಿವಸಕ್ಕೆ ಎದುರು ನೋಡುವಂಥದ್ದು. ಇನ್ನೂ ಒಂಥರ ಎದುರು ನೋಡ್ತೀವಿ ಪ್ರತಿ ದಿವಸಕ್ಕೆ. ನನ್ನ ರಿಟೈರ್ಮೆಂಟ್ ಪ್ರತಿ ದಿವಸಕ್ಕೆ ಹತ್ತತ್ರ ನೋಡೋ ಅದಲ್ಲ, ಪ್ರತಿ ದಿವಸಕ್ಕೆ ಎದುರು ನೋಡುವಂಥದ್ದು. ರಿಟೈರ್ಮೆಂಟು ಏನಿದೆ ಹಾಗೇ ಆಗುತ್ತದೆ. ಪ್ರಮೋಷನ್ನು ಏನು ಬಹಳ ಕೆಲಸ ಮಾಡಿದವ್ರಿಗೆ ಕೊಡ್ತೀವಿ ಅಂತೇನಿಲ್ಲ, ಮಾಡದೇ ಇದ್ದವ್ರಿಗೂ ಸಹ ನಿಮ್ಮ ಟ್ರ್ಯಾಕ್ ರೆಕಾರ್ಡು, ಕಾಂಡಕ್ಟ್ ಏನಿದೆ ನಮ್ಮ ಒಂದು ಇದರಲ್ಲಿ ಚೆನ್ನಾಗಿದ್ಬಿಟ್ರೆ ಪ್ರಮೋಷನ್, ಆ ಕ್ಯೂನಲ್ಲಿ ಇದ್ಬಿಟ್ರೆ ನಿಮಗೆ ಪ್ರಮೋಷನ್ ಬರೋ ಅಷ್ಟು ಸಿಕ್ಕೇ ಬಿಡುತ್ತೆ. ಇದ್ರ ಮೀರಿ ಏನಿದೆ ನಮ್ಮ ಕೆಲಸದ ಉದ್ದೇಶ?
ಅದು ಕಂಡುಕೊಂಡಾಗ ನಮ್ಮ ಮುಖದಲ್ಲಿರುವಂತಹ ಕಾಂತಿ ಏನಿದೆ, ನಿಮ್ಮ ಒಂದು ಕಾರ್ಯನಿರ್ವಹಿಸುವಿಕೆಯ ಒಂದು ಏನು ಧ್ವನಿಸುತ್ತೆ ಆ ಫ್ರೀಕ್ವೆನ್ಸಿ ಏನಿದೆಯಲ್ಲ, ಆ ವೈಬ್ರೇಷನ್ಸ್ ಏನಿದೆಯಲ್ಲ, ಅದು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ತಟ್ಟುತ್ತೆ, ವಿದ್ಯಾರ್ಥಿಗಳಿಗೆ ತಟ್ಟುತ್ತೆ, ಸಮಾಜಕ್ಕೆ ತಟ್ಟುತ್ತೆ. ವಾಟ್ ಯು ಆರ್, ನಿಮ್ಮ ಮಾತಿನಲ್ಲಿ ಅದು ಧ್ವನಿಸುತ್ತೆ ಅದು. ಸೊ ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಲೈಕ್ ದಟ್. ಸರ್ ನಾನು ಹಿಂಗಿದ್ದೀನಿ, ನಾನು ಹಂಗಾಗ್ತೀನಿ, ಒಂದು ಮಹತ್ತರ ಉದ್ದೇಶವನ್ನು ನಾನು ಇಟ್ಕೊಳ್ತೇನೆ ಅನ್ನುವಂಥದ್ದು. ಇದಕ್ಕೆ ಒಂದು ವಿಕ್ಟರ್ ಫ್ರಾಂಕಲ್ ಅನ್ನುವಂಥವ್ರದ್ದು ಒಂದು, ಅವರೊಬ್ಬರು ಆಸ್ಟ್ರಿಯಾ ದೇಶದ ಅವರು 1920 ಆಸುಪಾಸಿನಲ್ಲಿ ಹುಟ್ಟಿದಂಥವರು, 1907 ಅನಿಸುತ್ತೆ, 92-93 ವರ್ಷಗಳಿಂದ ಹೆಚ್ಚು ಬದುಕಿದರು. ಅವರು ನರವಿಜ್ಞಾನಿಗಳು, ಡಾಕ್ಟರ್ ಅವರು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕ್ಬಿಡ್ತಾರೆ ಅವ್ರನ್ನ. ಜರ್ಮನಿ ಹಿಟ್ಲರ್ ಒಂದು ಕಾಲದಲ್ಲಿ ಅವ್ರನ್ನ ಮದುವೆಯಾಗಿ 9 ತಿಂಗಳು ಅಷ್ಟೇ ಆಗಿರುತ್ತೆ, ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕ್ಬಿಡ್ತಾರೆ. ಅವರ ತಂದೆ ಹಸಿವಿನಿಂದ ಸಾಯ್ತಾರೆ. ಅವರ ತಾಯಿ ಮತ್ತು ಸಹೋದರ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲೇ ಸತ್ತೋಗ್ತಾರೆ. ಇವರು ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ 3 ವರ್ಷ ಇರ್ತಾರೆ. 3 ವರ್ಷ ಇದ್ದಾಗ ಅವ್ರ ಎದುರುಗಡೆನೇ ಜನ ಸಾಯ್ತಾ ಇರ್ತಾರೆ, ಎಷ್ಟೊಂದು ಜನ ಭಯಕ್ಕೆ. ಅದನ್ನು ಆ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಕೆಲವ್ರನ್ನ ಕೊಲ್ತಾ ಇರ್ತಾರೆ, ಇನ್ನು ಕೆಲವ್ರನ್ನ ಹಾಗೇ ಕೊಲ್ಲೋದಕ್ಕಿಂತ ಮುಂಚೆನೇ ಸಾಯ್ತಾ ಇರ್ತಾರೆ ಕೆಲವರು ಜನ. ಆ ಸಾಯುವವ್ರನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ, ವೀಕ್ಷಿಸ್ತಾರೆ, ಅವರು ವಿಶ್ಲೇಷಣೆ ಮಾಡ್ತಾರೆ, ಯಾಕೆ ಸಾಯ್ತಾ ಇದ್ದಾರೆ ಇವರು. ಯಾರಿಗೆ ನಾಳೆಯ ಭರವಸೆಗಳು ಇಲ್ಲ ಅವ್ರು ಸಾಯ್ತಾ ಇರ್ತಾರೆ. ಇವರು ಪ್ರತಿ ದಿವಸನೂ ಸಹ ತಮ್ಮಲ್ಲಿ ಪ್ರೇರೇಪಣೆ ಅನ್ನೋದಕ್ಕಿಂತ ಅದನ್ನು ನಾನು ಇಲ್ಲಿಂದ ಆಚೆ ಹೋದ್ಮೇಲೆ ನನ್ನ ಅನುಭವಗಳನ್ನು ನನ್ನ ವಿದ್ಯಾರ್ಥಿಗಳಿಗೆ ಹೇಳಬೇಕು, ಶಾಲೆ ಕಾಲೇಜುಗಳಿಗೆ ನಾನು ಹೋಗಿ ಪಾಠ ಮಾಡಬೇಕು, ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ನಾನು ಅನುಭವಿಸಿದ ಸಂಕಷ್ಟ, ಅನುಭವಿಸಿದಂತಹ ಅನುಭವಗಳು, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಈ ಒಂದು ಇಟ್ ಇಸ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೂ ಅದರಲ್ಲಿ ಒಂದು ಸಂದೇಶ ಇದೆ, ಅದನ್ನು ಮೀರಿ ಅದನ್ನು ದಾಟಿ ಬಂದಿದ್ದೀನಿ ನಾನು ಅನ್ನುವಂಥದ್ದನ್ನು ನಾನು ಹೇಳಬೇಕು ಅನ್ನುವಂತಹ ಚಿತ್ರಣಗಳನ್ನೇ ಅವ್ರು ಮಾಡ್ಕೊತಿರ್ತಾರೆ. ಬದುಕಿಗೆ ಅರ್ಥವನ್ನು ಅವ್ರು ಕಂಡುಕೊಳ್ತಾ ಇರ್ತಾರೆ. ನಾನು ಇಲ್ಲಿಂದ ಹೋದ್ಮೇಲೆ ನಾನು ಏನು ಮಾಡಬೇಕು. ಅವ್ರಿಗೇನೂ ಆಗಲ್ಲ 3 ವರ್ಷ ಆದಮೇಲೆ. ಯಾಕಂದರೆ ಎಷ್ಟೋ ಜನ ಕಾಯಿಲೆಯಿಂದಲೇ ಸತ್ತೋಗ್ತಾ ಇರ್ತಾರೆ. ನಮ್ಮ ಕೋವಿಡಲ್ಲೂ ನೀವು ನೋಡಿರಬೇಕು, ಭಯದಲ್ಲಿದ್ದಂಥವ್ರು ಎಷ್ಟೋ ಜನ ಸತ್ತೋಗ್ಬಿಟ್ರು, ಕಾಯಿಲೆಯಿಂದನೂ ಸತ್ತೋಗಿದ್ದಾರೆ, ಭಯದಿಂದನೂ ಎಷ್ಟೋ ಜನ ಸತ್ತೋಗಿದ್ದಾರೆ. ಇದರ ಆಚೆ ನಾನೇನೋ ಮಾಡಬೇಕು ಅನ್ನೋವಂಥವರು ಆಸ್ಪತ್ರೆಯ ಬೆಡ್ ಮೇಲಿಂದ ಎದ್ದು ಬಂದಿದ್ದಾರೆ. ಇವತ್ತು ಸಹ ಚಿಕ್ಕ ಪುಟ್ಟದ ಕಾಯಿಲೆ ಬಂದರೆ ಕೆಲವರು ಸತ್ತೇ ಹೋಗ್ಬಿಡ್ತಾರೆ. ಯಾಕೆಂದರೆ ಬದುಕಿ ನಾನೇನೋ ಆಗಬೇಕಾಗಿಲ್ಲ ಅನ್ನುವಂಥದ್ದು ಬಂದರೆ ನಮ್ಮ ಮನಸ್ಸು ಏನಿದೆಯಲ್ಲ, ನಮ್ಮ ದೇಹಕ್ಕೆ ಮನಸ್ಸು ಕಮ್ಯಾಂಡ್ ಕೊಡುತ್ತೆ. ಎಷ್ಟೋ ಸಾರಿ ಒಂದು ಸಣ್ಣ ಕಾಯಿಲೆಗೆ ಸತ್ತೇ ಹೋಗ್ತಾರೆ ಕೆಲವರು, ಯಾಕೆಂದರೆ ಭರವಸೆ ಇಲ್ಲ ಅವ್ರಿಗೆ. ಬದುಕಿ ನಾನೇನು ಮಾಡಬೇಕಾಗಿದೆ ಅನ್ನೋದು ಬಂದುಬಿಟ್ರೆ, ಅಂದರೆ ಫೈಂಡಿಂಗ್ ದಿ ಮೀನಿಂಗ್ ಟು ಯುವರ್ ಲೈಫ್ ಈಸ್ ಸೆಂಟ್ರಲ್ ಫಾರ್ ಲಿವಿಂಗ್. ಜೀವಿಸಲಿಕ್ಕೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಆ ಸಾಮರ್ಥ್ಯ ಯಾವುದು ಅಂದರೆ ಬದುಕಿಗೆ ಅರ್ಥ. ದುಡ್ಡಲ್ಲ, ದುಡ್ಡು ಇರ್ಬೋದು, ಆದರೆ ನೀವು ದುಡ್ಡು ಸಂಪತ್ತನ್ನು ಗುಡ್ಡೆ ಹಾಕ್ಕೊಂಡ್ರೂ ಸಹ ಅದರ ಆಚೆ ಒಂದು ಅರ್ಥ ಬೇಕು ನಿಮಗೆ. ಸಮಾಜಮುಖಿಯಾಗಿ ಏನೋ ಒಂದು ಕೆಲಸ ಮಾಡಬೇಕು ನಾನು, ಒಂದಷ್ಟು ಜನರನ್ನ ತಟ್ಟಬೇಕು ನಾನು, ಒಂದಷ್ಟು ಸಮಾಜ ಕಳಕಳಿಯಾಗಿ ಮಾಡುವಂಥದ್ದು. ಹೆಸರಿಗಲ್ಲ, ಖ್ಯಾತಿಗಲ್ಲ, ಸನ್ಮಾನಕ್ಕಲ್ಲ, ಪ್ರಶಂಸೆಗಲ್ಲ, ಪುರಸ್ಕಾರಕ್ಕಲ್ಲ, ನನ್ನ ಆತ್ಮತೃಪ್ತಿಗೆ. ಸೊ ಈ ನಿಟ್ಟಿನಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ ನನ್ನ ಚಿಂತನೆಗಳಿದೆಯಾ, ಕಾಣಿಕೆ ಇದೆಯಾ ಅನ್ನುವಂಥದ್ದು. ಸೊ ನೀಶೆ ಅನ್ನುವಂಥ ಒಬ್ಬ ಗ್ರೇಟ್ ಥಿಂಕರ್ ಹೇಳ್ತಾರೆ, ಯಾರಿಗೆ ಏಕೆ ಜೀವಿಸಬೇಕು ಎಂಬುದು ಸ್ಪಷ್ಟವಾಗಿರುತ್ತದೋ ಅಂತಹವರು ಜೀವನದಲ್ಲಿ ಬರುವ ಎಷ್ಟೇ ಕಷ್ಟ ತೊಂದರೆಗಳನ್ನು ಅನುಭವಿಸಲು ಸಿದ್ಧರಿರುತ್ತಾರೆ. ಇಟ್ಸ್ ಅ ಫೇಮಸ್ ಥಿಂಕರ್. ಯಾರಿಗೆ ಏಕೆ ಜೀವಿಸಬೇಕು ಅನ್ನೋದು ವಿಕ್ಟರ್ ಫ್ರಾಂಕಲ್ ಹೇಳೋದು ಅದನ್ನೇ. ನಮ್ಮ ಎಲ್ಲ ದಾರ್ಶನಿಕರು ಹೇಳಿದ್ದಾರೆ ಅದನ್ನು, ಬರೀ ಫಾರಿನ್ ಥಿಂಕರ್ಸ್ ಅಷ್ಟೇ ಅಲ್ಲ, ನಮ್ಮ ಭಾರತದ ಎಲ್ಲ ದಾರ್ಶನಿಕರು ಈ ವಿಷಯವನ್ನು ಹೇಳಿದ್ದಾರೆ. ಏಕೆ ಜೀವಿಸಬೇಕು ಅನ್ನುವಂಥದ್ದು ಯಾರಿಗೆ ಸ್ಪಷ್ಟ ಇರುತ್ತೆ ಅಂತಹವರು ಜೀವನದಲ್ಲಿ ಬರುವ ಎಂಥ ಕಷ್ಟನೇ ಆಗಲಿ ಅವರು ಅನುಭವಿಸಲಿಕ್ಕೆ ಸಿದ್ಧರಿರ್ತಾರೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಾವು ನಮ್ಮ ಚಿಂತನೆಗಳನ್ನು, ನಮ್ಮ ಆದರ್ಶಗಳನ್ನು, ಆದರ್ಶ ಅನ್ನೋದು ದೊಡ್ಡ ಮಾತಾಗತ್ತೆ, ಅದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ತುಂಬ ಸೀಮಿತವಾಗಿ ಒಂದು ಸ್ವಲ್ಪ ನಮ್ಮ ಮಟ್ಟದಲ್ಲಿ, ಯಾಕಂದ್ರೆ ನಾವು ಆದರ್ಶವಾಗಿ ನಾವು ಮಾತಾಡೋದು ಬೇಡ, ನನ್ನ ಮಟ್ಟದಲ್ಲಿ ಒಂದಷ್ಟು ಆದರ್ಶವನ್ನು, ಒಂದಷ್ಟು ಒಂದು ಹೊಳಪನ್ನು ನನ್ನ ಕೆಲಸಕ್ಕೆ, ಒಂದಷ್ಟು ಎಡ್ಜ್ ಅಂತೀವಲ್ಲ ನಾವು,
ಒಂದು ಹೊಸತನವನ್ನು, ಒಂದು ನಾವೀನ್ಯತೆಯನ್ನು, ಒಂದು ಸೃಜನಶೀಲತೆಯನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡುವಂಥದ್ದೇನಿದೆ ಬಹಳ ಮುಖ್ಯವಾಗಿರುತ್ತೆ. ಈಗ ಇದನ್ನು ಇಟ್ಕೊಂಡು ಬೇಸಾಗಿಟ್ಕೊಂಡು ನಾವು SSLC ರಿಸಲ್ಟ್ಗೆ ನಾವು ಬಗ್ಗೆ ಸ್ವಲ್ಪ ಮಾತನಾಡೋಣ. ಯಾಕಂದರೆ ಅದು ಈ ವರ್ಷ 40 ದಿವಸಗಳಿಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಸರಿ ಹೋಗಲ್ಲ. ಒಂದಷ್ಟು ವಿಷಯವನ್ನು ನೋಡಿದಾಗ ಯಾಕೆ ನಾವು ಪರೀಕ್ಷಾ ಫಲಿತಾಂಶ ಮುಖ್ಯ ಆಗುತ್ತೆ. ಪರೀಕ್ಷಾ ಫಲಿತಾಂಶ ಅನ್ನುವಂಥದ್ದು ಏನಿದೆಯಲ್ಲ ನೇರವಾಗಿ ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಿರೋದು. ಮಕ್ಕಳು ಕಲಿತ್ರೆ ಮಾತ್ರ ಮಾರ್ಕ್ಸ್ ಬರುತ್ತೆ, ಮಾರ್ಕ್ಸ್ ಬಂದರೆ ಮಾತ್ರ ಫಲಿತಾಂಶ ಬರುತ್ತೆ, ಪಾಸ್ ಆಗ್ತಾರೆ. ಸೊ ಹೇಗೆ ಕಲಿತಾರೆ ಮಕ್ಕಳು ಹೇಗೆ ಕಲಿತಾರೆ ಅಂತ ಜಾನ್ ಹಾಲ್ಟ್ ಅನ್ನುವಂತಹ ಒಬ್ಬರು ಲೇಖಕರು, ಒಬ್ಬರ ಮನೋವಿಜ್ಞಾನಿಗಳು ಒಂದು ಪುಸ್ತಕ ಬರೆದಿದ್ದಾರೆ, ಹೌ ಚಿಲ್ಡ್ರನ್ ಲರ್ನ್ ಅನ್ನುವಂಥದ್ದು. ಅವರು ಇನ್ನೊಂದು ಪುಸ್ತಕ ಬರೆದಿದ್ದಾರೆ, ಹೌ ಚಿಲ್ಡ್ರನ್ ಫೇಲ್ ಅನ್ನುವಂಥದ್ದು ಪುಸ್ತಕ ಬರೆದಿದ್ದಾರೆ. ಬಹಳ ಅದ್ಭುತವಾದ ಪುಸ್ತಕಗಳು. ಮಕ್ಕಳು ಯಾಕೆ ಫೇಲ್ ಆಗ್ತಾರೆ, ಮಕ್ಕಳು ಹೇಗೆ ಕಲಿತಾರೆ, ಹೌ ಚಿಲ್ಡ್ರನ್ ಲರ್ನ್, ಅದ್ಭುತವಾದ ಪುಸ್ತಕ. ಅವ್ರು ಹೇಳ್ತಾರೆ 2 ಕಾರಣಗಳು ಹೇಳ್ತಾರೆ. ಮಕ್ಕಳು ಯಾಕೆ ಕಲಿತಾರೆ ಮತ್ತು ಹೇಗೆ ಕಲಿತಾರೆ ಅನ್ನೋದಕ್ಕೆ there are 2 factors which influence ಲರ್ನಿಂಗ್ ಥಿಯರೀಸ್ ಎಲ್ಲ ಬಿಟ್ಬಿಡೋಣ. ಇವಾಗ ಅವ್ರು ಹೇಳುವಂಥದ್ದು ಬರೀ 2 ಫ್ಯಾಕ್ಟರ್ಸ್ ಹೇಳ್ತಾರೆ. ಒಂದು, ಟ್ರಸ್ಟ್ ಯುವರ್ ಚಿಲ್ಡ್ರನ್, ನಿಮ್ಮ ವಿದ್ಯಾರ್ಥಿಗಳನ್ನು ನಂಬಿ ವಿಶ್ವಾಸ ಇಡಿ ಅನ್ನುವಂಥದ್ದು. ಎರಡನೇದು, ಪ್ರೊವೈಡ್ ಎನ್ವೈರ್ನಮೆಂಟ್ ಫಾರ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಲರ್ನಿಂಗ್, ಕಲಿಕೆಗೆ ಬೇಕಾದಂತಹ ಒಂದು ವಾತಾವರಣ, ಕಲಿಕೆ ಮತ್ತು ಅನ್ವೇಷಣೆ, ಶೋಧನೆ, ಹುಡುಕಾಟಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ. ಕಲಿಕೆ ತನ್ನಿಂದ ತಾನೇ ಆಗುತ್ತೆ. ಫಸ್ಟ್ ಹೇಳಿದ್ದು ಟ್ರಸ್ಟ್ ಯುವರ್ ಚಿಲ್ಡ್ರನ್, ಬಹಳ ಸುಲಭವಾಗಿರುವಂಥದ್ದು, ಮಕ್ಕಳನ್ನು ನಂಬುವಂಥದ್ದು, ಅಷ್ಟೇ ಕಷ್ಟವಾಗಿರುವಂಥದ್ದು. ಯಾಕೆ ಸುಲಭ, ಯಾಕೆ ಕಷ್ಟ? ಬಹಳ ಕಷ್ಟ. ಯಾಕೆ ಅಂದರೆ ನಾನೊಬ್ಬ ವಿದ್ಯಾರ್ಥಿಯಾಗಿದ್ದಾಗ ನನ್ನನ್ನು ನನ್ನ ಶಿಕ್ಷಕರು ನಂಬಿಲ್ಲ. ಯು ಆರ್ ಯೂಸ್ಲೆಸ್ ಅಂತ ಹೇಳಿದ್ದಾರೆ, ನೀನು ಕಲಿಯಲ್ಲ ಅಂತ ಹೇಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ CO ಅವರು ಹೇಳ್ತಾ ಇದ್ದಾರೆ, ಇವರು ಬರಲ್ಲ ಓದಲಿಕ್ಕೆ ಅಂತ ನಮ್ಮ ಟೀಚರ್ಸ್ ಡಿಕ್ಲೇರ್ ಮಾಡಿಬಿಡ್ತಾರೆ ಅಂತೇಳಿ ಅಲ್ವಾ. ನಾನೊಬ್ಬ ವಿದ್ಯಾರ್ಥಿ ಇದ್ದಾಗ ನನ್ನನ್ನು ನಂಬಿಲ್ಲ ಸಮಾಜ ಅಥವಾ ನನ್ನ ಶಿಕ್ಷಕರು ಇರ್ಬೋದು, ಎಷ್ಟೋ ಸಾರಿ ಪೋಷಕರು ಇರ್ಬೋದು. ಆದ್ದರಿಂದ ನಾನು ಇತರರನ್ನು, ನನ್ನ ವಿದ್ಯಾರ್ಥಿಗಳನ್ನು ನಾನು ನಂಬಲ್ಲ, ವಿಶ್ವಾಸ ಇಡಲ್ಲ, ಟ್ರಸ್ಟ್ ಮಾಡಲ್ಲ. ಮೊದಲನೇ ಪಾಯಿಂಟ್. ಅದಕ್ಕೆ ಕಷ್ಟ. ಅದು ಯಾವಾಗ ಸುಲಭ ಅಂತ ಹೇಳಿದ್ರೆ, ನಿಮ್ಮೊಳಗೆ ಒಂದು ಅಗಣಿತವಾದ ಪ್ರೀತಿ ಇದ್ದಾಗ, ಷರತ್ತು ರಹಿತವಾದ ಪ್ರೀತಿ ಇದ್ದಾಗ, ನಾನು ಪ್ರೀತಿ ಮಾಡ್ತೀನಿ ಸರ್, ಆದರೆ ಅವ್ರಿಗೋಸ್ಕರ ನಾನು ಹಂಗಂತೀನಿ ಅಷ್ಟೇ ಅಂತ ಹೇಳ್ತಿರ್ತೀವಿ ನಾವು. ಅವ್ರಿಗೆ ಒಳ್ಳೆಯದಕ್ಕೋಸ್ಕರ ನಾನು ಸ್ವಲ್ಪ ಬೈತೀನಿ, ಸ್ವಲ್ಪ ಅವರನ್ನು ವಿಶ್ವಾಸಕ್ಕೆ ಇಡಲ್ಲ ನಾನು. ಅಲ್ಲ, ನಿಮ್ಮೊಳಗೆ ನಿಜವಾದ ಪ್ರೀತಿ ಇಲ್ಲ. ಕಂಡೀಷನ್ ಇಟ್ಕೊಂಡು ನೀವು ಪ್ರೀತಿಯನ್ನು ನಮ್ಮ ಮಕ್ಕಳಿಗೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ಇರ್ಬೋದು, ಯಾರಿಗೆ, ನಮ್ಮ ಸ್ನೇಹಿತರಿಗೆ ಇರ್ಬೋದು, ನಮ್ಮ ಸ್ಪೌಸ್ ಇರ್ಬೋದು, ಕಂಡೀಷನ್ ಇಲ್ಲದೆ ಇರುವಂತಹ ಪ್ರೀತಿ, ಷರತ್ತು ರಹಿತವಾದ ಪ್ರೀತಿ, ಅನ್ಕಂಡೀಷನಲ್ ಲವ್ ಅನ್ನುವಂಥ ಒಂದು ಮಾತಿದೆ. ಇದನ್ನು ನೀನು ಮಾಡಿದ್ರೆ ನಿನ್ನ ಪ್ರೀತಿ ಮಾಡ್ತೀನಿ. ನೀನು ಕೆಲವು ಸಾರಿ ಪೇರೆಂಟ್ಸ್ ಹೇಳ್ತಾರೆ, ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನೀನು ಹಿಂಗಿದ್ರೆ ನಾನು ಪ್ರೀತಿ ಮಾಡ್ತೀನಿ. ದಿಸ್ ಇಸ್ ನಾಟ್ ಲವ್, ದಿಸ್ ಇಸ್ ಬಿಸ್ನೆಸ್. ಪ್ರೀತಿಗೆ ಆ ವ್ಯಾಖ್ಯಾನ ಇಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಆ ಅನ್ಕಂಡೀಷನಲ್ ಲವ್ ನನಗೆ ಒಬ್ಬ ಹೆಡ್ ಮಾಸ್ಟರ್ ಆಗಿ, ಒಬ್ಬ ಟೀಚರ್ ಆಗಿ, ಒಬ್ಬ ಪೇರೆಂಟ್ ಆಗಿ ನನಗೆ ಬಂದರೆ, ಒಬ್ಬ ಸ್ಪೌಸ್ ಆಗಿ, ಒಬ್ಬ ಹೆಡ್ ಆಫ್ ದಿ ಆಫೀಸ್ ಆಗಿ, ಸಾರ್ ಅದು ಆ ಥರ ನೀವು ಹೇಳಿದ ಥರ ಮಾಡಿಬಿಟ್ರೆ ನಮ್ಮ ಕಂಟ್ರೋಲಿಗೆ ಸಿಗಲ್ಲ ಸಾರ್, ಆ ಪ್ರಶ್ನೆ ನಿಮಗೆ ತಕ್ಷಣಕ್ಕೆ ಬಂದಿರುತ್ತೆ. ಹಾಗೇನೂ ಇಲ್ಲ. ಎಷ್ಟೋ ಸರಿ ನಮಗೆ ನಿರ್ವಹಣೆಯನ್ನು ಮಾಡುವಂಥ ವಿಧಾನಗಳು ನಮಗೆ ಗೊತ್ತಿಲ್ಲದೆ ಹೋದಾಗ, ಹೆಚ್ಚು ವಿಷಯಗಳನ್ನು ನಾವು ತಿಳ್ಕೊಳ್ಳದೇ ಇದ್ದಾಗ, ಹೆಚ್ಚು ಎಕ್ಸ್ಪರಿಮೆಂಟನ್ನು ಮಾಡದೇ ಇದ್ದಾಗ, ಎಕ್ಸ್ಪರಿಮೆಂಟ್ ನಾನೇ ಮಾಡಬೇಕು. ಬೇರೆ ಪುಸ್ತಕದ ಬದನೆಕಾಯಿ ಬೇಕಿಲ್ಲ. ನಾನು ಯಾವುದೋ ಪುಸ್ತಕದ ನಾನು ನಿಮ್ಗೆ ಹೇಳಿದಾಕ್ಷಣ ನೀವು ಮಾಡಬೇಕು ಅಂತಲ್ಲ. ಯು ಡೂ ಯುವರ್ ಎಕ್ಸ್ಪರಿಮೆಂಟ್. ವಾಟ್ ವರ್ಕ್ಸ್, ವಾಟ್ ಡಸಂಟ್ ವರ್ಕ್, ಯಾವ ಕೆಲಸ ಮಾಡುತ್ತೆ, ಯಾವ ಕೆಲಸ ಮಾಡೋದು ನೀವು ಎಕ್ಸ್ಪರಿಮೆಂಟ್ ಮಾಡಿ. ಟೀಚರ್ಸ್ ಎಕ್ಸ್ಪರಿಮೆಂಟ್ ಮಾಡಿ. ಆಮೇಲೆ ನಾವು ಒಂದು ತೀರ್ಮಾನವನ್ನು ಬರಬಹುದು. ಯಾವಾಗ ಇದಾಗುತ್ತೆ ಅಂದರೆ ನೋಡಿ, ಕಲಿಕೆ ಮತ್ತು ಶೋಧನೆಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರು ಅವರು. ಆ ವಾತಾವರಣ ಇದೆಯಾ? ಶೋಧನೆಗೆ ವಾತಾವರಣ ಇದೆಯಾ? ನಾವು ಮಾಹಿತಿ ಕೊಡ್ತೀವಿ ಅಷ್ಟೇ. ಆ ಮಾಹಿತಿಯನ್ನು
ನಮ್ಮ ಇಡೀ ಎಲ್ಲ ಕ್ಲಾಸ್ಗಳು ಹೇಗಿರುತ್ತೆ, ನಾನು ಟೀಚರು ಬೋರ್ಡ್ ಮೇಲೆ ಪಾಠ ಮಾಡ್ತೇನೆ, ವಿದ್ಯಾರ್ಥಿ ಹೆಚ್ಚಿರುತ್ತೆ. ಇದು ಅಪವಾದವಾಗಿರ್ಬೋದು, ನಿಮ್ಮ ತರಗತಿಗಳು ತುಂಬ ಚೆನ್ನಾಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಮೋರ್ ದೆನ್ 60-70% ಅವರ್ ಕ್ಲಾಸ್ ರೂಮ್ಸ್ ಆರ್ ಲೈಕ್ ದಿಸ್ ಓನ್ಲಿ. ಒಪ್ಕೊಂತೀರ ನೀವು ಇದನ್ನು? ನಾನು ಪಾಠ ಮಾಡ್ತೀನಿ ಟೀಚರು, 40 ನಿಮಿಷದ ಪೀರಿಯಡ್ ಇದ್ದರೆ 35 ನಿಮಿಷ ನಾನು ಅಥವಾ 30 ನಿಮಿಷ ನಾನು ಪಾಠ ಮಾಡ್ತೀನಿ, ಅಥವಾ 30 ನಿಮಿಷ ಪಾಠ ಮಾಡ್ತೀನಿ, 2-3 ನಿಮಿಷ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತಾರೆ ಅವರು. ಉಳಿದಿದ್ದೆಲ್ಲ ನಾನು ಹೇಳಿದಾಗೆ ದ ಹೋಲ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಈಸ್ ಸೆಂಟರ್ಡ್ ಅರೌಂಡ್ ಟೀಚರ್. ಡೂ ಯು ಅಗ್ರಿ ವಿತ್ ಮೀ? ಟೀಚರ್ನ ಸೆಂಟರ್ ಆಗಿದೆಯಾ? ಎಸ್ ಆರ್ ನೋ? ಯಾಕೆ ಅಂದರೆ ಟೀಚರ್, ನಾನು B.Ed ಮಾಡಿದ್ದೀನಿ, BSc ಮಾಡಿದ್ದೀನಿ, MSc ಮಾಡಿದ್ದೀನಿ. ನನ್ನ ಎದುರಿಗೆ ಕೂತಿರೋ ವಿದ್ಯಾರ್ಥಿ ಅವನಿಗೇನು ಗೊತ್ತಿಲ್ಲ. ಸೊ ಇದನ್ನೇ ಅವ್ರು ಹೇಳಿದ್ರು, ಜಾನ್ ಹಾಲ್ಟ್. ಇದರಿಂದ ಕಲಿಕೆ ಆಗಲ್ಲ, ಇದರಿಂದ ಕಲಿಕೆ ಆಗಲ್ಲ. ವಿ ಆರ್ ನಾಟ್ ಮೇಕಿಂಗ್ ದಿ ಚಿಲ್ಡ್ರನ್ ಟು ಲರ್ನ್, ವಿ ಆರ್ ಟೀಚಿಂಗ್ ಚಿಲ್ಡ್ರನ್. ಟೀಚಿಂಗ್ ಡಸಂಟ್ ರಿಸಲ್ಟ್ ಇನ್ ಲರ್ನಿಂಗ್. ಇದು ನಮ್ಮ ಇಷ್ಟು ವರ್ಷ, ನಿಮಗೆ 30-35 ವರ್ಷ ಆದ್ರೂ ಸರ್ವಿಸ್ ಆಗಿದ್ರು, ನನಗೆ 36 ವರ್ಷ ಸರ್ವಿಸ್ ಆಗಿದ್ರು, ಇದು ಅರ್ಥ ಆಗಿ ಒಂದು ಹೇಳಿಕೆಯಾಗಿ ಅರ್ಥ ಆಗ್ಬೋದು. ಅದು ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಅಂದರೆ ಮಕ್ಕಳನ್ನು ತೊಡಗಿಸಿಕೊಂಡು ಕಲಿಸಿದಾಗ, ವೆನ್ ಯು ಎಂಗೇಜ್ ದೆಮ್, ವೆನ್ ಯು ಮೇಕ್ ದೆಮ್ ಟು ಪಾರ್ಟಿಸಿಪೇಟ್ ಇನ್ ದಿ ಲರ್ನಿಂಗ್ ಪ್ರೋಸೆಸ್, ವೆನ್ ಯು ಗಿವ್ ಆಪರ್ಚುನಿಟಿ ಫಾರ್ ಎಕ್ಸ್ಪ್ಲೋರೇಷನ್, ಎಕ್ಸ್ಪರಿಮೆಂಟ್, ಅನುಭವಾತ್ಮಕವಾಗಿ ಏನಾದರೂ ನೀವು ಕೊಟ್ಟಾಗ ಆಗ ಅಲ್ಲಿ ಕಲಿಕೆ ಉಂಟಾಗುತ್ತೆ. ಸೊ ಎಂಗೇಜ್ ಆಗಬೇಕು ಅವ್ರನ್ನ ಅನ್ನುವಂಥದ್ದು. ಸೊ ಆಗ ಮಾತ್ರ ಅವ್ರು ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ಡೆಡ್ ಕ್ಲಾಸಸ್ ಕಮ್ ಅಲೈವ್. ನಮ್ಮ ಎಷ್ಟೋ ಕ್ಲಾಸ್ಗಳು ಹೆಂಗಿರ್ತವೆ? ಡೆಡ್ ಕ್ಲಾಸಸ್, ನಿರ್ಜೀವ ನಿರ್ಭಾವುಕ ತರಗತಿಗಳು ಜೀವಂತಿಕೆಯಿಂದ ಕೂಡುವುದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ತರಗತಿಗಳು ನಿರ್ಜೀವವಾಗಿರ್ತವೆ. ನೀವು ತರಗತಿಗೆ ಹೋಗಿ ಮೇಷ್ಟು ಪಾಠ ಮಾಡ್ತಿರ್ತಾರೆ, ಹುಡುಗರು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾರೆ, ಅವ್ರ ಮನಸ್ಸೆಲ್ಲೋ ಇರುತ್ತೆ. ನಿರ್ಜೀವ ತರಗತಿಗಳು, ನಿರ್ಭಾವುಕ ಜೀವಿಗಳು. ನಾನೂ ಒಬ್ಬ ಟೀಚರ್ ಆಗಿ ಯಾವುದೇ ಎಮೋಷನ್ ಇಲ್ಲದೆ ಒಂದು ಟೇಪ್ ರೆಕಾರ್ಡ್ರೋ ಅಥವಾ ಒಂದು ಇದನ್ನು ಆನ್ ಮಾಡ್ದಂಗೆ ನಾನು ಆನ್ ಮಾಡಿ ಮಾತಾಡ್ತಾ ಇರ್ತೀನಿ. ಕೇಳೋರು ಕೇಳಿಸ್ಕೊಂಡ್ರು, ಬಿಟ್ಟವ್ರು ಬಿಟ್ಟರು. ದಿಸ್ ಡಸ್ ನಾಟ್, ಇದರಿಂದ ಕಲಿಕೆ ಬದಲಾವಣೆ ಆಗೋಲ್ಲ. ಸೊ ಇದು ಮೊನ್ನೆ ಇಲ್ಲೇ ಇದ್ದೆ, ಇಲ್ಲೇ ಅಂದರೆ ಹಾಸನದಲ್ಲಿ ಇದ್ದೆ, ಸಕಲೇಶ್ಪುರದಲ್ಲಿ 1 ವರ್ಷ ಆಗಿತ್ತು. ನೆನ್ನೆ ಎರಡು ಕ್ಲಾಸ್ಗೆ ಹೋಗಿದ್ದೆ, 2 ಸ್ಕೂಲ್ಗೆ ಹೋಗಿದ್ದೆ. ಒಂದು 2 ಶಾಲೆಗೆ ಹೋಗಿದ್ದೆ, ಪ್ರೈಮರಿ ಸ್ಕೂಲು, ಒಂದು ಹೈಸ್ಕೂಲು. ಆ ಅನುಭವಗಳನ್ನ ನೀವು ಹಂಚ್ಕೊಂಡ್ರೆ ಮೇ ಬಿ ಇಟ್ ವಿಲ್ ಬೆಟರ್ ರಿಲೇಟ್ ಟು ಯು. ಒಂದು ಪ್ರೈಮರಿ ಸ್ಕೂಲ್ಗೆ ಹೋದೆ, ಆ ಶಾಲೆಯಲ್ಲಿ ಒಂದು ತರಗತಿಗೆ ಹೋದೆ. ಆ ತರಗತಿಯಲ್ಲಿ ಇರ್ತಕ್ಕಂಥ 48 ಮಕ್ಕಳು ಎನ್ರೋಲ್ಮೆಂಟ್ ಇದೆ, 24 ಮಕ್ಕಳು ಬಂದಿದ್ದಾರೆ, 50% ಆಚರಣೆ. ಆ ವಿದ್ಯಾರ್ಥಿಗಳಿಗೆ ಒಂದು ಓದಿ ಕೊಟ್ಟೆ, ನಾನೇ ಓದಿಸಿದೆ. ಅದರಲ್ಲಿ 24 ಜನ ಹುಡುಗರಲ್ಲಿ ಒಂದು 7 ಜನ ಮಾತ್ರ, 7 ಜನ ಏನೂ ಓದಿಲ್ಲ, ಇನ್ನೊಂದು 7 ಜನ ಒಂದು ಅಕ್ಷರ ಓದಿ ಶುರು ಮಾಡೋದು, ಇನ್ನೊಂದಷ್ಟು ಜನ ಸ್ವಲ್ಪ ಪ್ರಯತ್ನ ಪಟ್ಟು ಸರಾಗವಾಗಿ ಓದಕ್ಕಾಗಿಲ್ಲ. ಲೆಕ್ಕ ಸ್ವಲ್ಪ ಒಂದೆರಡು ಮಾಡೋದು, ಬರೀ ಒಂದು ಸೆಂಟೆನ್ಸ್ ಬರೆಸಿದೆ, ಯಾರೂ ಆ ಒಂದು ಸೆಂಟೆನ್ಸ್ನ ಕ್ಲಿಯರ್ ಆಗಿ ಬರಲಿಲ್ಲ. ಇದು ಒಂದು ತರಗತಿ. 4ನೇ ತರಗತಿ ನಿರ್ಜೀವ ನಿರ್ಭಾವುಕವಾಗಿದ್ದಾರೆ ಮಕ್ಕಳು. ಅವರು ನಮ್ಮ 10th ಸ್ಟ್ಯಾಂಡರ್ಡ್ ನಾನು ಎಷ್ಟೋ ಸರಿ ಮೋಟಿವೇಶನ್ ಕ್ಲಾಸ್ ಕೊಡಕ್ಕೆ ಹೋದಾಗ ಎಷ್ಟೋ ಸರಿ ನನಗೆ ಭಯ ಬರುತ್ತೆ, ನಾನು ಮೋಟಿವೇಶನ್ ಹೊರಟು ಅಂತ ಭಯ ಬಿಟ್ಟು, ಆಮೇಲೆ ನನಗೆ ಏನೇನೋ ಪ್ರಯತ್ನ ಮಾಡಿದ್ರು ಸಹ ಅವರು ಸ್ವಲ್ಪ ಮೋಟಿವೇಟ್ ಆಗಲಿಕ್ಕೆ ಯಶಸ್ವಿ ಆಗ್ತಾರೆ. ಆಮೇಲೆ ಏನೇನೋ ಟ್ರೈ ಮಾಡ್ತೀನಿ ನಾನು. ಸೊ ಅಲ್ಲಿ 4th ಸ್ಟ್ಯಾಂಡರ್ಡ್ ಮಕ್ಕಳು ಎಷ್ಟು ಪಬ್ಲಿಕ್ ವಿತ್ ಎನರ್ಜಿ. ಇದು ಒಂದು ತರಗತಿ. ಅದೇ ಶಾಲೆಯ ಇನ್ನೊಂದು ತರಗತಿ ಹೋಗುತ್ತೆ. ಆ ಸ್ಕೂಲ್ ಹೋಗ್ತಿದ್ದಂಗೆ ದ ಹೋಲ್ ಸಿಚುವೇಶನ್ ಇಸ್ ಡಿಫರೆಂಟ್. ಆ ಟೀಚರು ಕೂತಿದ್ದಾರೆ, ಮ್ಯಾಥಮೆಟಿಕ್ಸ್ ಲೆಕ್ಕ ಒಂದೆರಡು ಮಾಡಿಸಿದ್ದಾರೆ. ಎಲ್ಲ ಸ್ಟೂಡೆಂಟ್ಸು ನಾನು ಹೋದ್ರೂ ನಮ್ಮ ಕಡೆ ಗಮನವೇ ಇಲ್ಲ. ಎವ್ರಿ ಚೈಲ್ಡ್ ಈಸ್ ಎಂಗೇಜ್ಡ್ ಇನ್ ಸಾಲ್ವಿಂಗ್ ಪ್ರಾಬ್ಲಮ್. ಕಂಪ್ಲೀಟ್ಲಿ ಡಿಫರೆಂಟ್ ಸಿನೇರಿಯೋ. ಆಶ್ಚರ್ಯ ಆಯ್ತು ನನಗೆ. 35 ಮಕ್ಕಳಲ್ಲಿ 31 ಮಕ್ಕಳು ಬಂದ್ಬಿಟ್ಟು ಅಲ್ಲಿ 50% ಆಗಿದೆ. ಕೇಳಿದೆ ನಾನು, ಏನಪ್ಪ ಇಷ್ಟು ಚೆನ್ನಾಗಿ ಬಂದಿದ್ದಾರೆ, ಯಾಕೆ? ನಮ್ಮ ಪೇರೆಂಟ್ಸ್ ಬಿಡದೆ ಕೊಡ್ತೀನಿ ಸರ್ ಅಂತ ಅವರು ಒಳ್ಳೆಯ ವಿಶ್ವಾಸವಾಗಿ ಇದ್ದವ್ರನ್ನ. ನಾನು ಬಿಡೋದಿಲ್ಲ, ಅವರು ಬರದೇ ಇದ್ದೆ ಇಮಿಡಿಯೇಟ್ ಫೋನ್ ಮಾಡ್ತೀನಿ, ನಾನು ಬಿಡೋದಿಲ್ಲ. ಅದಕ್ಕಿಂತ ಹಿಂದೆ ಆ ತರಗತಿ ನಾನು ಏನು ಹೇಳಿ ಬಂದಿದ್ದೆ ಅಂದರೆ, ಯಾಕೆ ಇಷ್ಟೊಂದು ವಿದ್ಯಾರ್ಥಿಗಳು ಬಂದಿಲ್ಲ ಅಂತ ಹೇಳಿದಾಗ ಅವ್ರು ಬಂದಿದ್ದೆ,
ನೀವು ನಿಮ್ಮ ತರಗತಿಯಲ್ಲಿ ಇರುವಂತಹ ಪ್ರತಿ ವಿದ್ಯಾರ್ಥಿಯಲ್ಲಿ, ಪ್ರತಿ ಮಗುವಿನಲ್ಲಿ ನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಟೀಚರು. ಮೈ ಟೀಚರ್ ಇಸ್ ಎಕ್ಸ್ಪೆಕ್ಟಿಂಗ್ ಮೀ. ಯಾಕೋ ಕೂಡ ಬರಲಿಲ್ಲ ನೀನು, ಯಾಕೆ ಬರಲಿಲ್ಲ ನೀನು ಅಂತ ಕೇಳ್ತಾರೆ. ಪೋಷಕರಿಗೂ ಸಹ ನಿರೀಕ್ಷೆ ಬರಬೇಕಾದ್ರೆ ಅಯ್ಯೋ ಹೌದಪ್ಪ ದಿವಸ ಕೇಳ್ತಾರೆ ಇವರು. ಟೀಚರ್ ಎಕ್ಸ್ಪೆಕ್ಟ್ಸ್ ಮೈ ಚೈಲ್ಡ್ ಟು ಬಿ ಇನ್ ಸ್ಕೂಲ್. ಪೇರೆಂಟ್ಸ್ ಬರಬೇಕು. ನಾನೇ ಮಗುವಾದ್ರೆ ನನಗೆ 50 ದಿವಸ ಕೇಳ್ತಾರೆ, ನನ್ನ ನಿರೀಕ್ಷೆ ಮಾಡ್ತಾರೆ. ಕೇಳೋದಂದ್ರೆ ಬಲವಂತ ಓದುವುದು ಅಲ್ಲ, ನನ್ನನ್ನು ನಿರೀಕ್ಷೆ ಮಾಡ್ತಾರೆ. ಅದನ್ನ ನೀವು ಮಾಡಬೇಕು ಅಂತ ಹೇಳಿ ಈ ಕ್ಲಾಸಿಗೆ ಬಂದಿದ್ದೆ. ಅದನ್ನ ಕಣ್ಣಾರೆ ನೋಡಿದೆ ನಾನು. ಸೊ ಅದು ಮುಗಿದ ಮೇಲೆ 2 ಕ್ಲಾಸಿಗೆ ಮುಗಿದ್ಮೇಲೆ ಎಲ್ಲ ಟೀಚರ್ಸ್ನ ಸೇರಿಸಿ ನಾನು ಯೂಶುವಲ್ ಆಗಿ ನಾನು ಜಾಸ್ತಿ ನೀವು ಈ ಸ್ಕೂಲಲ್ಲಿ ಏನೇನು ಮಾಡಿದ್ದೀರಾ ನಿಮ್ಮದು, ಐ ಗಿವ್ ದಮ್ ಆಪರ್ಚುನಿಟಿ ಟು ಶೇರ್ ವಾಟ್ ಎವರ್ ದೇ ಡು ಅಚೀವ್ಮೆಂಟ್ಸ್ ಇರ್ಬೋದು, ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಹಂಚ್ಕೊಳ್ಳಿ ಅಂತ ನಾನು ಕೊಡ್ತೀನಿ. ಸೊ ಒಂದು ನನಗೆ ನಾನು ಕಂಡುಕೊಂಡಿರೋದು ಅಂದರೆ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ವೇದಿಕೆ ಇಲ್ಲ ಹಂಚ್ಕೊಳ್ಳಿಕ್ಕೆ. ಶಾಲೆಯಲ್ಲೂ ಇಲ್ಲ, ಹೆಡ್ ಮಾಸ್ಟರ್ ಕೇಳಲ್ಲ. ಯಾಕಂದ್ರೆ ಅವರು ಡೈಸು, ಸ್ಯಾಟ್ಸು, ಊಟ ಎಲ್ಲದೆಲ್ಲ ಅವರು ಮುಳುಗಿರ್ತಾರೆ. ಯಾವತ್ತಾದ್ರೂ ಒಂದು ದಿವಸ ಡೇಟ್ ಕೊಡಬೇಕು, ಅವರು ಕೊಡೋದಕ್ಕೆ ಆಗಲ್ಲ. ಇನ್ನು ನಮ್ಮ ಅಧಿಕಾರಿಗಳು ಸಹ ಎಲ್ಲರೂ ಅವರವರದೇ ಆದ ಒಂದು ಇದಿದೆ. ಒಬ್ಬ ಟೀಚರ್ಗೆ ಏನಾದ್ರು ಒಂದು ಬೆಳಗಾಗಿಕ ಏನಾದ್ರು ಪ್ರಾಕ್ಟೀಸಸ್ನ ಚೇಂಜ್ ಮಾಡಿದ್ರೆ ಅದನ್ನ ಹಂಚ್ಕೊಳ್ಳಿಕ್ಕೆ ವೇದಿಕೆ ಇಲ್ಲ. ಐ ಟ್ರೈ ಟು ಕ್ರಿಯೇಟ್. ನಾನು ಒಂದು 10 ನಿಮಿಷ ಮುಗಿಸೋಣ ಅಂದರೆ 1.5 ಗಂಟೆ ಆಯಿತು. ಕೆಲವರು ಒಂದು 6 ಜನ ಟೀಚರ್ಸ್ ಅಂದ್ರೂ ಎಕ್ಸಲೆಂಟ್ ಬೆಳಗಾಗಿಕ್ ಪ್ರಾಕ್ಟೀಸಸ್, ತುಂಬಾ ಅತ್ಯುತ್ತಮವಾದ ಬೆಳಗಾಗಿ ಪ್ರಾಕ್ಟೀಸಸ್ನ ಮಾಡಿದ್ರು ಅವರು. ಒಬ್ಬ ಟೀಚರ್ ಹೇಳಿದ್ರು, ಅವರು 6ನೇ ತರಗತಿ ತಗೊಂಡಿದ್ದಾರೆ ಹೋದ ವರ್ಷ. ಈ ವರ್ಷ ಬಲವಂತವಾಗಿ ಅವರು 1ನೇ ತರಗತಿ ಕೊಟ್ಟರಂತೆ. ಬಹಳ ಖುಷಿ ಆಯ್ತು ನನಗೆ. ಅವ್ರ ಬಗ್ಗೆ ನೀವು ಹೇಳ್ರಿ ಅಂತ ಅವ್ರು ಏನು ಮಾತಾಡಿಲ್ಲ ಪಾಪ. ಅವ್ರದ್ದು ವಿಷಯ ಬಂದು ನೀವು ಮಾತಾಡಿ ಅಂತ ಹೇಳೋಕೆ ಶುರು ಮಾಡಿದಾಗ ಪೈಪೋಟಿಗೆ ಬಿದ್ದವರಿಗೆ ಅವರ ಸ್ನೇಹಿತರು, ಅವ್ರ ಕಲೀಗ್ಸ್ 4 ಜನ ಟೀಚರ್ಸು, ಅವ್ರು ಎಷ್ಟು ಒಳ್ಳೆ ಟೀಚರ್ ಅಂತ ಏನೇನು ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನನಗೆ ನಿಜಕ್ಕೂ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಜಕ್ಕೂ ಇದೊಂದು ದೊಡ್ಡ ಸಂದೇಶ ನಮ್ಮ ಎಲ್ಲ ಶಾಲೆಗಳಿಗೂ. ಬಹುಶಃ ಇದು ನಮ್ಮ ರಾಜ್ಯ ಇರ್ಬೋದು, ಜಗತ್ತಿನ ಎಲ್ಲ ಶಾಲೆಗಳಿಗೂ ಅಪ್ಲೈ ಆಗುವಂತಹ ಒಂದು ಸಂದೇಶ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಪ್ರತಿ ವಿದ್ಯಾರ್ಥಿಗೂ ಸಹ ಬಹಳ ಅನ್ಕಂಡೀಷನಲ್ ಲವ್. ಅದು 1ನೇ ತರಗತಿ ಮಕ್ಕಳು, ಅವರು ಅಪ್ಪಿ ಮುದ್ದಾಡಿ ಬರಬೇಕು. ಏನ್ ಕೊಟ್ಟ ನೀನು, ಜಾಣವರಿ ನೀನು, ಇಟ್ಸ್ ಒನ್ ಪಾರ್ಟ್. ಮಕ್ಕಳಿಗೆ ಆಮೇಲೆ ಪೇರೆಂಟ್ಸ್ಗೆ ಪ್ರತಿ ದಿವಸನೂ ಅವರು ಕಾಲ್ ಮಾಡೋಂಥದ್ದು. ಆ ಇನ್ನೊಂದು ಟೀಚರ್ ಮಾಡಿದ್ರೆ ಇವರು ಅಷ್ಟೇ. ಆಮೇಲೆ ಇವರು ಬರವಣಿಗೆ ಮಾಡಿಸುವಂಥದ್ದು. ಜೊತೆಗೆ ಆ ವಿದ್ಯಾರ್ಥಿಗಳಲ್ಲಿ ಒಂದು ಭರವಸೆ. ಅವರು ನಾವು ಚೆನ್ನಾಗಿ ಮಾಡಿದ್ರೆ ಏನ್ ಮಾಡ್ತೀವಿ, ನಾವು ಗುಡ್ ಅಂತ ಹಾಕ್ತೀವಿ, ನಾವು ಸ್ಟಾರ್ ಹಾಕ್ತೀವಿ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಚೆನ್ನಾಗಿ ಬರೀತಾರೆ ಒಂದು ಹುಡುಗಿ. ನನ್ನ ವಾಟ್ಸಪ್ ಸ್ಟೇಟಸ್ ಹಾಕ್ತಾರೆ ಹುಡುಗಿದು ಫೋಟೋನ. ಆ ಹುಡುಗಿದ ಒಂದು ಫೋಟೋ ತಗೊಳ್ಳಿ. ನನಗೊಂದು ವಿಶೇಷ ಅನ್ನಿಸ್ತು, ಎಷ್ಟು 1ನೇ ಕ್ಲಾಸ್ಗೆ ಎಷ್ಟು ಗೊತ್ತಾಗಿ ಬರ್ದಿದ್ದಾಳೆ ಅಂತ ಹೇಳಿದ್ರೆ, ಕನ್ನಡ ಮತ್ತು ಇಂಗ್ಲೀಷನ್ನ. ಆ ಟೀಚರ್ಗಳು ಯಾವ ರೀತಿಯಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ ಅಂದರೆ, ಸ್ಟಾರ್ ಹಾಕಿದ್ದಾರೆ, ಗುಡ್ ಹಾಕಿದ್ದಾರೆ, ಅಷ್ಟೇ ಅಲ್ಲ, ಜಾಣ ಮರಿ. ಸೊ ಅದು ಏನು ವಿಶೇಷ ಇದೆ ಅಂತ ಹೇಳಿದ್ರೆ, ಸರ್ ಇದು ಗುಡ್ ಅಂತ ಒಂದ್ಸರಿ ಓದಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಹುಡುಗರಿಗೆ ಗೊತ್ತಾಗ್ಬಿಡುತ್ತೆ. ಏನೋ ಬೇರೆ ಬರ್ದಿದ್ದಾರೆ ಅಂತ ಅವ್ರು ಓದಕ್ಕೆ ಅವಳೇ ಟ್ರೈ ಮಾಡ್ತಾರೆ. ಜಾಣೆ ಅಂತ ಅವಳೇ ಓದ್ತಾರೆ, ಜಾಣ ಮರಿ ಏನೋ ಬೇರೆ ಬರ್ದಿದಾರಲ್ಲ ಅಂತ. ಸೊ ಫೀಡ್ಬ್ಯಾಕ್ ಅಲ್ಲೂ ಸಹ ಶಿ ಮೇಕ್ಸ್ ಚಿಲ್ಡ್ರನ್ ಟು ರೀಡ್. ಸೊ ಇಟ್ಸ್ ಗ್ರೇಟ್ ಲೆಸನ್ ಫಾರ್ ಎನಿಬಡಿ. ಸೊ ಇದು ಆ ಶಾಲೆಯ ಎಲ್ಲಾ ಟೀಚರ್ಸ್ ಅವ್ರು ಒಪ್ಪಿಕೊಂಡು 6th ಸ್ಟ್ಯಾಂಡರ್ಡ್ ಅದೇ ತರ ಕೆಲಸ ಮಾಡಿದ್ರು. ಆ ಶಾಲೆಯ ಎಷ್ಟೋ ವಿದ್ಯಾರ್ಥಿಗಳು ಪತ್ರ ಬರ್ಕೊಟ್ಟಿದ್ದಾರೆ ಅವ್ರಿಗೆ, ವಿ ಆರ್ ಮಿಸ್ಸಿಂಗ್ ಯು, ನೀವು ಅಂಥ ಒಳ್ಳೆ ಟೀಚರ್ ಅಂತ ಹೇಳಿ. ಅವ್ರಿಗೆ 3 ವರ್ಷನೇ ಇದೆ ರಿಟೈರ್ಮೆಂಟ್ಗೆ. ನೀವಂದ್ರೆ ನೀವು ಅಂತಹ ಶಿಕ್ಷಕನ ನೀವು ನೋಡಿ, ಅವರ ಮುಖದಲ್ಲಿ ಒಂದು ಕಳೆ ಇರುತ್ತೆ, ಒಂದು ಚೈತನ್ಯ ಇರುತ್ತೆ, ಒಂದು ಹುಮ್ಮಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ನಮ್ಮಲ್ಲೂ ಇರಬೇಕು ಹೆಡ್ ಮಾಸ್ಟರ್. ಹೇಗೆ ಅಂದರೆ, ಆ ಎನರ್ಜಿ ಇರ್ಬೋದು, ಒಂದು ಚೈತನ್ಯ ಇರ್ಬೋದು, ಆ ಒಂದು ವೈಬ್ರೇಷನ್ ಅಂತ ಹೇಳ್ತೇವೆ, ಆ ಒಂದು ಕಾಂತಿ, ಆ ಒಂದು ಕಳೆ ಇದೆಲ್ಲ, ಅದು ಒಂದು ಕಂಟ್ಯಾಜಿಯಸ್, ಸಾಂಕ್ರಾಮಿಕ. ಈ ಒಬ್ಬ ಹೆಡ್ ಟೀಚರ್ ಆಗಿ ಅಂಥ ಕಳೆ, ಅಂಥ ಚೈತನ್ಯ, ಅಂಥ ವೈಬ್ರೇಷನ್ ನೀವು ಹೊಂದಿದ್ರೆ, slowly you will be able to change the school, not because of your words, because of your deeds, because of your presence. Mere your presence makes difference in school.
ನೀವು ಹೇಗೆ ಕೆಲಸ ಮಾಡ್ತೀರಿ, ಹೇಗೆ ಮಾತಾಡ್ತೀರಿ, ಯಾವ ರೀತಿ ವರ್ತಿಸ್ತೀರಿ, ಯಾವ ರೀತಿ ವಿಶ್ವಾಸ ತೋರ್ತೀರಿ, ಯಾವ ರೀತಿ ಅವ್ರನ್ನ ಪ್ರೀತಿಸ್ತೀರಿ, ಯಾವ ರೀತಿ ಹೊಸ ಹೊಸ ವಿಚಾರಗಳನ್ನ ಯೋಜನೆಗಳನ್ನ ಅವರ ಜೊತೆಗೆ ಅವರನ್ನ ಒಳಗೊಳ್ಳುವಂತೆ ಮಾಡಿಕೊಂಡು ಅವರನ್ನ ಸೇರಿಸಿಕೊಂಡು ಒಂದು ದೊಡ್ಡ ಸಂದೇಶವನ್ನ ನೀವು ಶಾಲೆಯ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ತೀರಾ. ಸ್ಲೋಲಿ ನೀವೇ ಒಂದು ಎಪಿಸೆಂಟರ್. ಹೇಗೆ ಒಂದು ಭೂಕಂಪ ಆದಾಗ ಒಂದು ಎಪಿಸೆಂಟರ್ ಅಂತ ಇರ್ತಾರೆ ಒಂದ್ ಕಡೆ, ಅಲ್ಲಿಂದನೇ ಭೂಕಂಪ ಆಗುತ್ತೆ. ಇದು ಒಂದು ಭೂಕಂಪನೇ, ಒಳ್ಳೆಯ ಭೂಕಂಪ. ನೀವೊಬ್ಬ ಹೆಡ್ ಮಾಸ್ಟರ್ ಅಂತ ಒಂದು ಸಿಡಿಯುತ್ತೆ ಎನರ್ಜಿ, ಚೈತನ್ಯ. ಸೊ ಆಲ್ವೇಸ್ ಬೇಕಾಗಿರೋದು ಅಂದ್ರೆ ಮುಖ್ಯ ಶಿಕ್ಷಕರಿಗೆ ಬೇಕಾಗಿರುವಂಥದ್ದು ಒಂದು ಶಾಂತಿಯುತವಾಗಿರುವಂಥದ್ದು ಸಹನಶೀಲತೆ, ಎಲ್ಲರನ್ನ ತೋರಿಸ್ಕೊಳ್ಳುವಂಥದ್ದು, ವಿದ್ಯಾರ್ಥಿಗಳನ್ನ ಕೇಳಿಸ್ಕೊಳ್ಳುವಂಥದ್ದು, ಟ್ರಸ್ಟ್ ಇನ್ ದಿ ಚಿಲ್ಡ್ರನ್. ಯಾರಲ್ಲೂ ಶಿಕ್ಷಕರಿಗೆ ಯಾವ ವಿದ್ಯಾರ್ಥಿಗೂ ಬರಲ್ಲ ಅಂತ ಹೇಳಬೇಡಿ. ಇನ್ನು 40 days ಇದೆ, ಮೋಸ್ಟ್ ಇಂಪಾರ್ಟೆಂಟ್. ಅದು ಆ ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ ಬಂದಾಗ ನಾವು ಆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. 4 ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನ ಕೂರಿಸಿದ್ರು. ಅವ್ರು ಹೆಚ್ಚು ಬಿಡಲೇ ಇಲ್ಲ, ಸರ್ ನೀವು ಎಲ್ಲ ಕಡೆ ಹೋಗಿ ಮೋಟಿವೇಶನ್ ಮಾಡ್ತಾರೆ, ಒಂದು 5 ನಿಮಿಷ ಮಾತಾಡಿ. ನಾನು ಹೋದಾಗಲೂ ಹೋದ್ಮೇಲೆ ಅಷ್ಟು ಆಗೋದಿಲ್ಲ. 4 ಕಡೆ ಕೂರಿಸಿದ್ರು. ನೀವು ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ನಾವು ತುಂಬ ಚೆನ್ನಾಗಿ ಓದೋಂಥವ್ರು. ಒಂದು ಕ್ಲಾಸು ಸ್ವಲ್ಪ ಮೀಡಿಯಂ, ಇನ್ನೊಂದು ಕ್ಲಾಸು ಸ್ವಲ್ಪ ಇನ್ನೊಂದು ಕ್ಲಾಸು ತುಂಬ. ಸೊ ನಾನು ಮೊದಲನೇ ಕ್ಲಾಸ್ಗೆ ಹೋದೆ, ಫಸ್ಟ್ ಅಲ್ಲಿಗೆ ಕರ್ಕೊಂಡು ಹೋದವರು. ನನಗೆ ಈ ಸೆನ್ಸ್ ಇದೆ ಅವ್ರಿಗೆ ಹೆಂಗೆ ಕರ್ಕೊಂಡು ಹೋದ್ರು ಅಂತ. ಸೊ ಅವ್ರ ಹತ್ರ ಸ್ವಲ್ಪ ಮಾತನಾಡಿದೆ, ಅವ್ರಿಗೆ ಸ್ವಲ್ಪ ನಾನು ಅದನ್ನ ಗುರಿ ಏನು ಹಾಕೊಂಡಿದ್ದೀರಾ, ಸೊ ಈ ರೀತಿಯಲ್ಲಿ ನಾನು ಗುರಿ ಬರಿಬೇಕು ಈ ಥರದ್ದೆಲ್ಲ ಸ್ವಲ್ಪ ನಾನು ಮಾತನಾಡ್ತೀನಿ. ಅದನ್ನು ಹೇಳಿದೆ ಒಂದು 5 ನಿಮಿಷ. ನೆಕ್ಸ್ಟ್ ಕ್ಲಾಸ್ ಹೋದೆ, ಅಲ್ಲೊಂದು 4ನೇ ತರಗತಿ ಬಂದಾಗ ಅವರೆಲ್ಲ ಹುಡುಗರು ಒಂದಿಬ್ರು ಮಾತ್ರ ಹುಡುಗಿರು. ಸೊ ಅವ್ರಿಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಿಲ್ಲ, ಏನನ್ನು ಅವ್ರಿಗೆ ಹೇಳಿಕ್ಕೆ ಹೋಗಿ ಪ್ರತಿಯೊಬ್ಬರ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಅವ್ರಿಗೆ ಫರ್ಮ್ ಶೇಕ್ ಹ್ಯಾಂಡ್ ಮಾಡಿ ಬಾಯ್ಸ್ಗೆ ನಿಮ್ಮ ಆಸಕ್ತಿಯಪ್ಪ ಇವರು ಎಕ್ಸಲೆಂಟ್ ಚೈಲ್ಡ್. ಒಂದು 15-20 ವಿದ್ಯಾರ್ಥಿಗಳು. ಸೊ ಅದು ಹೇಳಿ ಬಂದಾಗ ಅವ್ರು ಚಪ್ಪಲಿ ಹಾಕ್ಬಿಟ್ರು. ಅವ್ರಿಗೆ ಏನಾಗಿತ್ತು ಅಂದ್ರೆ ಏನಾಗಿರ್ಬೋದಿತ್ತು, ಏನಾಗಿದೆ ಊಹೆ ಅಂತ ಹೇಳಿದ್ರೆ ಅವರನ್ನ ಇವರು ಕೊನೆ ಹಂತದಲ್ಲಿ ಅವ್ರನ್ನ ಓದಲ್ಲ ಅವ್ರನ್ನ ಎಂಟಾಡ್ತಾರೆ, ಸರ್ ಇವರು ಬೇಡ ಹೇಳಬೇಡ ನಮಗೆ. ಸೊ ಅವ್ರಿಗೆ ಬೇಕಾಗಿತ್ತು ಅದಂತೆ. ಯಾಕಂದ್ರೆ ಎಲ್ಲರೂ ಅವರನ್ನು ನೋಡೋ ಕನ್ನಕ ಯಾವುದು, ದೃಷ್ಟಿಕೋನ ಯಾವುದು ಅಂದ್ರೆ ಇವನಿಗೆ ಏನು ಬರಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಂಡು ನಮಗೆ ಬರದೇ ಇಲ್ಲ. ಅದಕ್ಕೆ ಸೆಲ್ಫ್ ಫುಲ್ಫಿಲಿಂಗ್ ಪ್ರೊಫೆಸಿ ಅಂತ, ಅದನ್ನು ಪಿಗ್ಮೇನಿಯನ್ ಎಫೆಕ್ಟ್ ಅಂತ ಒಂದಿದೆ. ಏನು ಅಂದ್ರೆ ನಾವು ಯಾವ ನಿರೀಕ್ಷೆಗಳನ್ನ ಇಟ್ಕೊಳ್ತೀವಿ ಆ ನಿರೀಕ್ಷೆಗಳನ್ನ ನಿಜ ಮಾಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳು ಬರಲ್ಲ ಅಂತ ಬರಲ್ಲ ಅಂತ ಅಂದ್ರೆ ಮೈಂಡ್ ವರ್ಕ್ಸ್ ಲೈಕ್ ದಟ್, ವಿ ಆಲ್ಸೋ ವರ್ಕ್ ಲೈಕ್ ದಟ್. ನಮ್ಮ ಬಾಡಿನೇ ಕೆಲಸ ಮಾಡುತ್ತಂತೆ. ನಾನು ಯಾವುದೋ ಒಂದು ಅಂಗ ಸರಿ ಇಲ್ಲ ಅನ್ಕೊಂಡ್ರೆ ಆ ಅಂಗನೇ ಕೈ ಕೊಡುತ್ತೆ ನಮಗೆ ಬಹಳ ಸರಿ ಅನ್ಕೊಂಡ್ರೆ. ನೇಚರ್ಸ್ ಮಿಸ್ಟ್ರಿ ಇದೆ. ಸೊ ಹಾಗೆ ಮಕ್ಕಳಿಗೆ ಬರಲ್ಲ ಮತ್ತೆ ಹಿಂಗೆ ಸರ್ ಅವ್ರನ್ನ ಬರಲ್ಲ ಅಂತ ಹೇಳಿದ್ರೆ ಅವ್ರು ನೆನಗೆ ಪ್ರಗತಿ ಕಡೆ ತಗೊಂಡು ಹೋಗ್ಬೇಕು, ಹೇಳಬೇಕಲ್ವಾ ಅಂತ ಪ್ರಶ್ನೆ ಹೇಳ್ಬೋದು. ಆದ್ರೆ ಅವ್ರನ್ನ ಬರಲ್ಲ ಅಂತ ಯಾಕೆ ಹೇಳ್ಬೇಕು, ನಮ್ಗೆ ಏನು ಅಟೆಂಪ್ಟ್ ಮಾಡಬೇಕು ಅದನ್ನ ಮಾಡ್ಬೇಕಲ್ವಾ. ಸೊ ಈ 40 ವರ್ಷಗಳಲ್ಲಿ ಅದನ್ನ ಮಾಡ್ಬೋದ. ನಾನು ಹೇಳಿದೆ ಗೆದ್ದೇ ಗೆಲ್ಲುವೆವು ನಾವು ಅಂತ ಬರೀರಿ ಓದಿದ್ಮೇಲೆ ಪ್ರತಿಯೊಬ್ಬರು ಅದನ್ನ ಗೆದ್ದೇ ಗೆಲ್ಲುವೆವು ನಾವು ಈ ಪರೀಕ್ಷೆಯಲ್ಲಿ ಬರೀರಿ. ಹೇಳಿಸ್ತೇ ಅದನ್ನ ಬರೀ ಹೇಳಿಸ್ಬಿಟ್ಟು ಮತ್ತೆ ಬೈಯೋದಲ್ಲ, ಅದು ಮತ್ತೆ ಕೌಂಟರ್ ಪ್ರೊಡಕ್ಟಿವ್ ಅದು. ಅವ್ರು ನಂಬೋದೇ ಇಲ್ಲ ಅದನ್ನ. ಇನ್ನು 40 ದಿವಸ ಆದ್ರೂ ಈ ಪಾಸಿಟಿವ್ನೆಸ್ ಏನಿದೆ ಅದನ್ನ ಇಂಜೆಕ್ಟ್ ಮಾಡೋದಿಲ್ಲ. ಸೊ ಅನ್ಕಂಡೀಷನಲ್ ರಿಸಲ್ಟ್ ಒಂದೇ ಬರುತ್ತೆ. ಬಟ್ ಯು ಬಿಲೀವ್ ಇನ್ ದಟ್, ಟ್ರಸ್ಟ್ ಯುವರ್ ಚಿಲ್ಡ್ರನ್. ಸ್ವಲ್ಪ ಅವರಿಗೆ ಅವಕಾಶ ಕೊಡುತ್ತೆ. ಆಗ ಅವರಲ್ಲಿ ಒಂದಷ್ಟು ಚಿಂತನೆಗಳು, ಒಂದಷ್ಟು ನಿಜವಾಗ್ಲೂ ಅವರು ಪ್ರಯತ್ನಶೀಲರಾಗಲಿಕ್ಕೆ ಕಾರಣ ಆಗುತ್ತೆ. ಅವರ ಮುಖದಲ್ಲಿ ಒಂದು ನಗು ಬರ್ತದೆ. ಇದು ಒಂದು ಅಂಶ. ಎರಡನೇದು ಅಂದ್ರೆ ಪರೀಕ್ಷೆ ಹತ್ರ ಬರ್ತಾ ನಾವೇನ್ ಮಾಡ್ತೀವಿ, ತುಂಬಾ ಅವರಿಗೆ ಓದಲಿಕ್ಕೆ ನಾವು ಕೊಡ್ತೀವಿ, ಸಹಜವಾಗಿ ಮಾಡ್ತೀವಿ ಅಂತ. ಬಟ್ ಇನ್ ಬಿಟ್ವೀನ್ ಬ್ರೇಕ್ಸ್ ಮುಖ್ಯ. ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ 1/2 hour ಅವರಿಗೆ ಆಟ ಆಡಲಿಕ್ಕೆ ಅವಕಾಶ ಕೊಡುವಂಥದ್ದು, ಪವರ್ ರಿಕ್ರಿಯೇಷನ್. ಸೊ ಅದೊಂದು ತುಂಬಾ ಎನರ್ಜೆಟಿಕ್ ಆಗಿ ಕೆಲಸ ಮಾಡುತ್ತೆ. ಮಧ್ಯ ಒಂದು ಬಿಡುವನ್ನ ಕೊಡುವಂಥದ್ದು. ಯಾರಾದ್ರೂ ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಾ? ನನಗೆ ಸ್ವಲ್ಪ ವೆರಿ ನೈಸ್. ಅದು ಏನಂದ್ರೆ ಬಹಳ ಶಾಲೆಗಳಲ್ಲಿ ಇದನ್ನು ಮಾಡಲ್ಲ. ಸೊ
ಸೊ ನೀವು ಅದು ಮಾಡೋದ್ರಿಂದ ಏನಾಗುತ್ತೆ, ತುಂಬ ಈಗ ಬೆಳಿಗ್ಗೆ ಬೇಗ ಎದ್ದಿರ್ತಾರೆ ಅವರು, ಶಾಲೆಗೆ ಬಂದಿರ್ತಾರೆ, ಆಮೇಲೆ ಅವ್ರಿಗೆ ಎಲ್ಲ ಥರದವ್ರು ಓದಿರ್ತಾರೆ, ಸಂಜೆನೂ ಬಿಡಲ್ಲ ಅವ್ರಿಗೆ. ಸಂಜೆ ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಕಳಿಸ್ತೀರಿ, ಒಂದು ಹಾಫ್ ಅನ್ ಅವರ್ ಪ್ಲೇ ಗ್ರೌಂಡಲ್ಲಿ ಆಟ ಆಡಿ. ಬೆಸ್ಟ್ ವೇ ಯಾವುದು ಅಂತ ಹೇಳಿದ್ರೆ ಟೀಚರ್ಸ್ ಅವ್ರ ಜೊತೆ ಸೇರಿ ಆಟ ಆಡೋದು ಬೆಸ್ಟ್ ವೇ. ಸ್ವಲ್ಪ ಒಂದು ಇದೆ ಜಸ್ಟ್ ನೀವು ಪೂರ್ತಿ ಆಟ ಆಡಕ್ಕೆ ಆಗದೆ ಹೋದ್ರೂ ಆಡಿದ್ರೆ ಒಳ್ಳೆಯದು, ಸ್ವಲ್ಪ ನಮಗೂ ಒಳ್ಳೆಯದಾಗುತ್ತೆ. ಸರ್ ಆಗೋದೇ ಇಲ್ಲ ಸರ್ ನಮಗೆ. ಸೊ ಅದಕ್ಕೆ ಏನಂದ್ರೆ ಸಮ್ಟೈಮ್ ವಿ ಹ್ಯಾವ್ ಟು ರೀಡಿಸ್ಕವರ್ ದ ಚೈಲ್ಡ್ ವಿತಿನ್ ಅಸ್. ನಮ್ಮೊಳಗಿರುವ ಮಕ್ಕಳನ್ನ, ಮಗುವನ್ನ ಪುನರ್ ಪರಿಶೋಧಿಸ್ಕೋಬೇಕು, ಪುನರ್ ಶೋಧಿಸ್ಕೋಬೇಕು, ಅನ್ವೇಷಿಸ್ಕೋಬೇಕು. ಮಕ್ಕಳಾಗಿದ್ವಲ್ಲ, ಆಗಿದ್ವ ನಾವು? ಆಗಿದ್ದಿರಲೇಬೇಕಲ್ವಾ? ಆದರೆ ಆ ಒಂದು ಮಗುವಿನ ತಾಜಾತನ ನಮ್ಮೊಳಗೆ ಇನ್ನೂ ಇರುತ್ತಲ್ಲ, ಆ ಸಹಜತೆ, ಆ ಮುಗ್ಧತೆ, ಅದನ್ನು ಕಳ್ಕೊಂಡೆ ನಾವು ಹಿಂಗಾಗಿರೋದು. ವಯಸ್ಸಾಗ್ತಾ ಹಿಂಗಾಗ್ಬಿಟ್ಟು ನಮಗೂ ವಯಸ್ಸಾಗಿದೆ. ಹಿಂಗಾಗುತ್ತೆ, ಎಲ್ಲರಿಗೂ ವಯಸ್ಸಾಗಿರುತ್ತಲ್ವ. 40 ವರ್ಷದವ್ರಿಗೆ 35 ವರ್ಷದವ್ರಿಗೆ ಹೆಚ್ಚು ವಯಸ್ಸಾಗಿದೆ. ಹಂಗೆ ನೋಡ್ಕೊಂಡ್ರೆ ರಿಲೇಟಿವ್ ಟೈಪ್. ಸೊ ಇದು ಈ ವಯಸ್ಸಾಗಿದೆ ಯಾಕೆ ಹೇಳಿದೆ ಅಂದರೆ, ನಾನು ನಮ್ಮ ಒಂದು ಆಸ್ ವಿ ಗ್ರೋ ಓಲ್ಡರ್ ಇನ್ ಏಜ್ ವಿ ಬಿಕಮ್ ಸ್ಲೋ, ನ್ಯಾಚುರಲಿ ವಿ ಬಿಕಮ್ ಸ್ಲೋ. ಅದ್ರ ಜೊತೆ ಈ ಸ್ಲೋನೆಸ್ ಜೊತೆಗೆ ಒಂದು ತಾಜಾತನ ಉಳಿಸ್ಕೋಬೇಕು. ಮುಖಭಾವದಲ್ಲೂ ಸಹ ನಮ್ಮ ನಡಿಗೆ ಎಷ್ಟು ನಿಧಾನ ಆಗ್ಬಿಡ್ಬೋದು ಅಥವಾ ಎಷ್ಟು ನಿಶ್ಶಕ್ತಿಯುತವಾಗ್ಬೋದು ಅಂದರೆ ಅದು ಹೋಗ್ಬೇಕು ಅಂದರೆ ಮಾಡಬೇಕು. ಸ್ವಲ್ಪ ಎನರ್ಜಿನ ಅವಾಗ ರಿಜೆಕ್ಟ್ ಮಾಡಿ. ಅದು ಯಾವಾಗ ಸಿಗುತ್ತೆ? ಮಕ್ಕಳ ಜೊತೆ ಸೇರ್ಕೊಂಡು ಒಂದು ಸ್ವಲ್ಪ ಕಾಲ ಕಳೀರಿ. ನಮ್ಮಲ್ಲಿ ಆ ಮಕ್ಕಳಿಂದ ಎನರ್ಜಿನ ನಾವು ಯು ಗೆಟ್ ಎನರ್ಜಿ, ಎಂಥೂಸಿಯಾಸಮ್ ಫ್ರಮ್ ಚಿಲ್ಡ್ರನ್. ಅದು ಆಗ್ಬೇಕಂದ್ರೆ ನಾವು ಆ ಬಿಗಿ ಬಿಡ್ಬೇಕಾಗುತ್ತೆ. ಯಾವ ಬಿಗಿ? ನಾವೇ ಆರೋಪಿಸಿಕೊಂಡ ಒಂದು ಬಿಗಿ ಯಾವುದು? ವಿದ್ಯೆಯ ಬಿಗಿ, ಅಧಿಕಾರದ ಬಿಗಿ. ಆಮೇಲೆ ಯಾವುದು? ಏಜ್, ನಮ್ಮ ವಯಸ್ಸು ತಂದುಕೊಟ್ಟಿರುವಂತಹ ಒಂದು ಗಾಂಭೀರ್ಯ, ಅಥವಾ ಹಣ ನಮ್ಮಲ್ಲಿ ಜಾಸ್ತಿ ಬಂದಿತ್ತು ಅಂದರೆ ಇವೆಲ್ಲವೂ ಸೆಕೆಂಡಾಗಿ ನಾವುತ್ತೆ ನಾನು ಸಹಜತೆ ಕರ್ಕೊಂಡ್ಬಿಡ್ತೀನಿ. ನಾವು ಅವಾಗ ನನ್ನ ಮುಖ ದಪ್ಪ ಬಿಡುತ್ತೆ. ಏನು ಗಡಿಗೆ ಆಗಿದ್ದೆಲ್ಲ ಬಂದ ಮುಖ ಅಂತಾರಲ್ಲ, ನಮ್ಮ ಮುಖ ಗಡಿಗೆ ಆಗ್ಬಿಡುತ್ತೆ. ಸೊ ಆ ತಾಜಾತನವನ್ನು ನಾವು ಮರಳಿ ತಗೊಳ್ಳುವಂಥದ್ದೇನಿದೆ. ಸೊ ಅದಕ್ಕೆ ಕಾನ್ಸೆಪ್ಟ್ ಮ್ಯಾಪ್ಗೆ ಅವಕಾಶ ಮಾಡಿಕೊಡಿ. ಮೈಂಡ್ ಮ್ಯಾಪ್ ಮಾಡಿಸ್ತಿರೋದ್ರೂ ಅಂದರೆ ಒಂದು ಚಾಪ್ಟರನ್ನು ತುಂಬ ಎಕ್ಸಲೆಂಟ್ ವೇ ಫಾರ್ ರಿಮೆಂಬರಿಂಗ್. ನಾನು ಓದ್ ಕಡೆ ಟೀಚರ್ಸ್ಗೆಲ್ಲ ಅದನ್ನು ಹೇಳ್ತೀನಿ, ಅದನ್ನು ನಾನು ತೋರಿಸ್ತೀನಿ. ಎಕ್ಸಲೆಂಟ್ ವೇ ಫಾರ್ ರಿಮೆಂಬರಿಂಗ್. ಈಗ ಒಂದು ಸಬ್ಜೆಕ್ಟ್ ಅಂದರೆ 20 ಚಾಪ್ಟರ್ ಇದೆ ಅಂತ ಹೇಳಿದ್ರೆ 20 ಚಾಪ್ಟ್ರದ್ದು ಪ್ರತಿ ಚಾಪ್ಟ್ರದ್ದು ಒಂದು ಕಾನ್ಸೆಪ್ಟ್ ಮ್ಯಾಪನ್ನು ಮಾಡುವಂಥದ್ದು. ಏನು ಕಾನ್ಸೆಪ್ಟ್ ಮ್ಯಾಪ್ ಅಂದರೆ ಒಂದು ಸೆಂಟ್ರಲ್ ಥೀಮ್ ಮಧ್ಯೆ ಬರುತ್ತೆ. ಅದು ಬೇರೆ ಬೇರೆ ಥರ ಮಾಡ್ಬೋದು. ಫ್ಲೋ ಚಾರ್ಟ್ ಮಾಡ್ಬೋದು, ಅಥವಾ ಒಂದು ಬ್ರ್ಯಾಂಚ್ ಔಟ್ ಮಾಡ್ಬೋದು, ಬೇರೆ ಬೇರೆ ಥರ ಮಾಡ್ಬೋದು. ನೀವು ಇದನ್ನು ಮಕ್ಕಳಿಗೆ ಕಲಿಸಿದ್ದೆ ಆದರೆ ನಾವು ಮಾಡಿಕೊಡ್ಬಾರ್ದು, ಮಕ್ಕಳು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಅವರವರೇ ಮಾಡಬೇಕು. ನಾನು ಓದ್ಕೊಳ್ಳೋದಕ್ಕೆ ನನಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು, ಇದು ಸರಿ ತಪ್ಪು ಅಂತೀನಿಲ್ಲ. ಸೊ ಸೆಂಟ್ರಲ್ ಥೀಮ್ನ ಮಧ್ಯೆ ಇಟ್ಕೊಂಡು ಬ್ರ್ಯಾಂಚ್ ಔಟ್ ಮಾಡೋಂಥದ್ದು ಕಾನ್ಸೆಪ್ಟ್ಸ್ನ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಫ್ರೇಸ್ ಆ್ಯಂಡ್ ವರ್ಡ್ಸ್ನ ಅಲ್ಲಿ ಬರೆಯುವಂಥದ್ದು. ಸೊ ಆ ಪೇಜ್ನ ಅಥವಾ ಒಂದು ಪೇಜನ್ನ ನೋಡಿಬಿಟ್ರೆ ಇಡೀ ಚಾಪ್ಟರ್ ನನಗೆ ನೆನಪು ಬರುತ್ತೆ. ಆ ಥರ ಒಂದು 10 ಚಾಪ್ಟರ್ ಇದನ್ನು 10 ಹಾಳೆ ಇರಬೇಕು ನನ್ನ ಹತ್ರ ಅಷ್ಟೇ. ಎಕ್ಸಾಮಿನೇಷನ್ ದಿವಸ 10 ಚಾಪ್ಟರ್ನ ಓದಲಿಕ್ಕೆ ಆಗಲ್ಲ. 250-300 ಪುಟ ಇರುತ್ತೆ. ಆ ಹಾಳೆ ಒಂದು ಸಾರಿ ತಿರುವಾಕಿದ್ರೆ ಟೆಕ್ಸ್ಟ್ ಬುಕ್ಕನ್ನು, ಆಮೇಲೆ ಇದನ್ನು ಓದಿದ್ರೆ ಸಾಕು. ಪರೀಕ್ಷೆಗೆ ಹೋಗೋದಕ್ಕಿಂತ ಹಾಲೊಳಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಿರುವಾಕಿದರೆ ಎಷ್ಟೊಂದು ನೆನಪು ಬಂದಿರುತ್ತೆ. ಅದರೊಳಗೆ ಲಾಸ್ಟ್ ಮಿನಿಟಲ್ಲಿ ಯಾವುದೋ ಓದಿದ್ದೇ ಬಂದಿರುತ್ತೆ ಪರೀಕ್ಷೆಯಲ್ಲಿ, ಉತ್ತರಿಸಲಿಕ್ಕೆ ಸಹಾಯ ಆಗುತ್ತೆ ಮಕ್ಕಳಿಗೆ. ಕಾನ್ಸೆಪ್ಟ್ ಮ್ಯಾಪ್ ಆ್ಯಂಡ್ ಮೈಂಡ್ ಮ್ಯಾಪ್ ಎಲ್ಲ ಸಬ್ಜೆಕ್ಟಲ್ಲೂ ಮಾಡಬಹುದು. ಇದನ್ನು ದಯಮಾಡಿ ಅದನ್ನು ಮಾಡಿಸಿ ಅನ್ನುವಂಥದ್ದು. ಆಮೇಲೆ ಕಲಿಕೆ ಜೊತೆಗೆ ರಿಕಾಲ್ಗೆ ಅವಕಾಶ ಕೊಡಬೇಕು ಅವ್ರಿಗೆ. ಎಷ್ಟೋ ಸಾರಿ ಏನಾಗಿರುತ್ತೆ, ಕಲ್ತಿರ್ತಾರೆ, ಅವ್ರಿಗೆ ರಿಕಾಲ್ಗೆ ಹೇಗೆ ರಿಕಾಲ್ ಪುನಃ ಅದನ್ನು ಯಾವ ರೀತಿ ರಿಕಾಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದನ್ನು ಸ್ವಲ್ಪ ಟ್ರೈನ್ ಮಾಡಬೇಕಾಗತ್ತೆ. ಸ್ವಲ್ಪ ಅದನ್ನು ಕಲಿತ ಮೇಲೆ ಅದನ್ನು ಒಂದು ಧ್ಯಾನಸ್ಥ ಸ್ಥಿತಿಗೆ ಮತ್ತು ಮನಸ್ಸಿನ ಶಾಂತ ಸ್ಥಿತಿಗೆ ತೊಗೊಂಡೋಗಿ ವಿಷಯಗಳನ್ನು ಮತ್ತೆ ನನ್ನ ಒಂದು ಮೆದುಳಿನಿಂದ, ಕಲಿಕೆಯ ಒಂದು ಇದರಿಂದ, ಸ್ಮೃತಿ ಪಟಲದಿಂದ ನನ್ನ ಪ್ರಜ್ಞಾಸ್ಥಿತಿಗೆ ತೆಗೆದುಕೊಳ್ಳುವಂತಹ ಕ್ರಮ ಏನಿದೆಯಲ್ಲ, ರಿಕಾಲ್. ಸೊ ಈ ರಿಕಾಲ್ಗೆ ಲರ್ನಿಂಗ್ ಕಲಿಕೆ ಮಾಡಿರ್ತಾರೆ. ಎಷ್ಟೋ ಮಕ್ಕಳು ಇರೋದು ನಾನು ಕೇಳಿದ್ದೀನಿ, ಸರ್ ಓದಿದ್ದು ಮರ್ತೋಗ್ಬಿಡುತ್ತೆ ನನಗೆ. ತುಂಬ ಮಕ್ಕಳು ಕೇಳ್ತಾರೆ, ನೀವು ಬೇಕಾದ್ರೆ ನಿಮಗೂ ಕೇಳಿದ್ರೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಹೇಳ್ತಾರೆ. ಇದು ಹೋಗಬೇಕು ಅಂತ ಹೇಳಿದ್ರೆ ಏನಂದರೆ, ಕಲಿಕೆ
ಮತ್ತು ಮೈಂಡ್ ಮ್ಯಾಪ್, ಬರವಣಿಗೆ ಜೊತೆಗೆ ರಿಕಾಲ್ಗೆ ಅವಕಾಶ. ಅಂದರೆ ಓದಿದ ಮೇಲೆ ಕಣ್ಣು ಮುಚ್ಚಿ ರಿಕಾಲ್ ಮಾಡ್ಕೊಳ್ಳೋವಂಥದ್ದು ಏನಿದೆ. ಸೊ ರೀವೈಂಡಿಂಗ್, ವೈಂಡ್ ಆಗಿರುತ್ತೆ, ರೀವೈಂಡ್ ಮಾಡ್ಕೋಬೇಕು. ಇಟ್ಸ್ ಎ ಪ್ರಾಕ್ಟೀಸ್. ಸೊ ಇಟ್ ವಿಲ್ ಬಿಕಮ್ ಹ್ಯಾಬಿಟ್. ಅವಾಗ ಅದು ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಒಂದು ಮೆದುಳಿಗೆ ಒಂದು ಶಕ್ತಿ ಬರುತ್ತೆ ಅನ್ನುವಂಥದ್ದು. ಸೊ ಈ ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಮ ಯಾವುದೇ ವಿದ್ಯಾರ್ಥಿಗಳಿಗೆ ನಾವು 2 ಉದಾಹರಣೆ ಕೊಡ್ತೀನಿ ನಾನು. ಒಂದು ಲೆಸ್ ಬ್ರೌನ್ ಅಂತ ಒಬ್ಬನು ಮೋಟಿವೇಶನ್ ಸ್ಪೀಕರು, ನಾನು ಹೇಳಿದೆ ಬ್ರ್ಯಾಂಡ್ ಮಾಡ್ಬೋದು ಅನ್ನೋದಕ್ಕೆ ಇದು ಎಂಥ ಎಕ್ಸಲೆಂಟ್ ಎಕ್ಸಾಂಪಲ್. ಅಂದರೆ ನೀವು ಲೆಸ್ ಬ್ರೌನ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಅವರ ಒಂದು ಅದ್ಭುತ ಭಾಷಣ ಬರುತ್ತೆ. ಅವರು ಚಿಕ್ಕವರಿದ್ದಾಗ ಅವನಿಗೆ ಯಾವುದೋ ಒಂದು ಲೆಕ್ಕದಲ್ಲಿ ವೀಕು ಅಂತ ಹೇಳ್ತೀವಲ್ಲ ನಾವು, ಲೆಕ್ಕದಲ್ಲಿ ವೀಕ್ ಇರ್ತಾನೆ ಅವನು. ಅವನಿಗೆ ಕೇಳಿದಾಗ ನನಗೆ ಬರಲ್ಲ ಅಂತ ಹೇಳ್ತಾನೆ ಅವನು. ಅವಾಗ ಅವ್ರ ಟೀಚರು ಹೇಳ್ತಾರಂತ ಅವ್ರಿಗೆ, ಎಂಥ ಒಂದು ಟೀಚರ್ ಅಂದರೆ ಅವರು ಅದನ್ನು ಬರೆದಿದ್ದಾರೆ. ಅವರು ಅದನ್ನು ನಾವು ಹೇಳೋದು ಯಾವ ರೀತಿ ಹೇಳಬೇಕು ಅನ್ನೋದಕ್ಕೆ, ಅವನಲ್ಲಿ ಭರವಸೆ ಹುಟ್ಟಿಸುವಂಥದ್ದು, ವಿಶ್ವಾಸ ಇಡುವಂಥದ್ದು ಹೇಗೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾರಂತವರು, ಸಮ್ ಒನ್ ಎಲ್ಸ್ ಒಪಿನಿಯನ್ ಆಫ್ ಯು ಡಸ್ ನಾಟ್ ಹ್ಯಾವ್ ಟು ಬಿಕಮ್ ರಿಯಾಲಿಟಿ. ನಿನ್ನ ಕುರಿತಾದ ಬೇರೆಯವರ ಹೇಳಿಕೆ ಸತ್ಯ ಆಗಬೇಕಾಗಿಲ್ಲ. ಅವ್ರು ಹೇಳಿದ್ದನ್ನು ನೀನು ನಂಬೇಡ. ಟ್ರಸ್ಟ್ ಯುವರ್ ಸೆಲ್ಫ್. ಸೊ ಅದು ಅವರ ಆ ಹೇಳಿಕೆ, ಆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಂಥದ್ದು ಏನಿದೆಯಲ್ಲ, ಅದು ಅವರ ಜೀವನ ಬದಲಾಯಿಸ್ತಾನೆ ಅಂತ ಹೇಳ್ತಾರೆ ಅವರು. ಸಮ್ ಒನ್ ಎಲ್ಸ್ ಒಪಿನಿಯನ್ ಆಫ್ ಯು ಡಸ್ ನಾಟ್ ಹ್ಯಾವ್ ಟು ಬಿಕಮ್ ರಿಯಾಲಿಟಿ. ಇದೇ ಥರ ಇನ್ನೊಬ್ಬನು ಕ್ಲಿಂಟ್ ಪಲ್ವರ್ ಅಂತ ಇದ್ದಾನೆ. ಅವನು ಒಬ್ಬನು ಗ್ರೇಟ್ ಡ್ರಮ್ಮರ್ ಡ್ರಮ್ಮಿಂಗ್ ಹೊಡಿತಾರಲ್ಲ, ಅದು ಡ್ರಮ್. ಸೊ ಅವನು ಚಿಕ್ಕವನಿದ್ದಾಗ ಕ್ಲಾಸ್ ರೂಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೇಕು ನೀವು, ಕೆಲವು ಸಾರಿ ಹುಡುಗರು ಜೋರಾಗಿ ಹೊಡಿತಾ ಇರ್ತಾರೆ. ಹಿಂಗೆ ಕೆಲವು ಹುಡುಗರು ಜೋರಾಗಿ ಹೊಡಿತಾ ಇರ್ತಾರೆ. ಅವ್ರ ಕ್ಲಾಸಲ್ಲಿ ಒಬ್ಬರು ಜೆನ್ಸನ್ ಅಂತ ಟೀಚರ್ ಹೋದಾಗ ಹೊಡಿತಾ ಇರ್ತಾನೆ ಜೋರ ಫಾಸ್ಟಾಗಿ. ನಾವಾದ್ರೆ ಏನು ಮಾಡ್ತೀವಿ, ಚೆನ್ನಾಗಿ ಬೈದು ಬಂದುಬಿಡ್ತೀವಿ. ಅವ್ರೇನು ಮಾಡ್ತಾರೆ, ಜಾನ್ಸನ್ ಅವನ್ನ ಕರೀತಾರೆ. ಕರೆದ್ಬಿಟ್ಟು ಅವನಿಗೆ ಅವ್ರ ಕ್ಲಾಸಲ್ಲಿ ಡ್ರಮ್ಮಲ್ಲಿ ಹೊಡಿ ನೀನು ಅಂತ. ಸೊ ಹಿ ಬಿಕಮ್ ಫೇಮಸ್ ಡ್ರಮ್ಮರ್ ಆ್ಯಂಡ್ ಆಲ್ಸೋ ಮೋಟಿವೇಶನಲ್ ಸ್ಪೀಕರ್. ಸೊ ಅಂದರೆ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಬಿಲೀವಿಂಗ್ ಇನ್ ದೇರ್ ಪೊಟೆನ್ಷಿಯಲ್ ಇನ್ ವಾಟ್ ಎವರ್ ವೇ. 10th ಸ್ಟ್ಯಾಂಡರ್ಡಲ್ಲಿ ಮಾರ್ಕ್ಸ್ ತೆಗೆಯೋದು ಎಷ್ಟು ಇಂಪಾರ್ಟೆಂಟು, ಅದಕ್ಕಿಂತ ಇಂಪಾರ್ಟೆಂಟು ಲೈಫ್ನಲ್ಲಿ ಪಾಸ್ ಆಗೋಂಥದ್ದು. ನೋಡಿ, ಇವತ್ತು ಡೆಕ್ಕನ್ನಲ್ಲಿ ಓದಿರೋಂಥದ್ದು ಒಂದು ಸುದ್ದಿ ಬಹಳ ಪ್ರಮುಖವಾಗಿ ನಾವು ನೀವೆಲ್ಲರೂ ಸಹ ಇಡೀ ನಮ್ಮ ಇಲಾಖೆ, ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಚಿಂತನೆಯನ್ನು, ರಿಫ್ಲೆಕ್ಷನನ್ನು ಮಾಡ್ಕೊಳ್ಳೋಂಥ ಸುದ್ದಿ ಏನು ಅಂತ ಹೇಳಿದ್ರೆ, ಕಲ್ಕಟ್ಟ ಮತ್ತು ದೆಹಲಿಯಲ್ಲಿ 1400 ಮಕ್ಕಳಿಗೆ ಒಂದು ಸಮೀಕ್ಷೆ ಮಾಡಿದ್ದಾರೆ. ಒಂದು ಸಣ್ಣ ಸಮೀಕ್ಷೆ. ಏನು ಅಂದರೆ, ಸ್ಕೂಲ್ ಒಳಗೆ ಇರೋರಿಗೇ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. 15 ರೂಪಾಯಿಗೆ 1 kg ಟೊಮೆಟೊ ಅಥವಾ ಯಾವುದೋ ಅಂತ ಆದರೆ 800 ಗ್ರಾಮ್ಗೆ ಎಷ್ಟಾಗುತ್ತೆ. ಮತ್ತು ಇನ್ನೊಂದು ಪ್ಲಸ್ ಈರುಳ್ಳಿ 20 ರೂಪಾಯಿಗೆ 1 kg ಆದರೆ 1.4 kgಗೆ ಎಷ್ಟಾಗುತ್ತೆ. ಟೋಟಲ್ ಎಷ್ಟು ಕೊಡಬೇಕು ದುಡ್ಡು? ದಿಸ್ ಇಸ್ ದ ಒನ್ ಕ್ವಶನ್ ದೇ ಆಸ್ಕ್. 800 grams 1.4 kg ಎಷ್ಟು ರೇಟ್? ನಿಮಗೆ ಆಶ್ಚರ್ಯ ಆಗುತ್ತೆ, ನನಗೂ ಭಾಳ ಆಶ್ಚರ್ಯ ಆಯಿತು. ಎಲ್ಲ 1% ಆಫ್ ಅವರ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಆನ್ಸರ್ ಮಾಡಿಲ್ಲ ಅಂತ. 1% ಆನ್ಸರ್ಡ್ ಅಷ್ಟೇ. 99% 1400ರಲ್ಲಿ. ಅದಕ್ಕೆ ಬದಲಾಗಿ ಮಾರ್ಕೆಟಲ್ಲಿರೋ ಹುಡುಗರಿಗೆ ಮಾತಾಡ್ಸಿದ್ದಾರೆ ಅವರು. ಕೆಲವ್ರನ್ನ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ, 95% ಆಫ್ ದೆಮ್ ಆನ್ಸರ್ಡ್ ದಿಸ್. 95%. ಸೊ ಹೂ ಈಸ್ ಇಂಟೆಲಿಜೆಂಟ್ ದೆನ್? ಮಾರ್ಕೆಟಾಗಿದೆ ಇಂಟೆಲಿಜೆಂಟ್. ದೆನ್ ನಾವು ಫೇಲ್ಯೂರ್. ವಿ ಆರ್ ಗ್ರೇಟ್ ಫೇಲ್ಯೂರ್ಸ್. ಬಟ್ ನೀವೊಂದು ಅಂಗಡಿಗೆ ಹೋದರೆ ತಕ್ಷಣ ಕೇಳ್ತಾನೆ ಅವನು ಸ್ಕೂಲ್ಗೆ ಹೋಗಿ ಯಾವತ್ತೂ ಹೋಗಿರ್ತಾನೆ, ಅವನು ಬಿಟ್ಟಿರ್ತಾನೆ ಅವನು. ಸೊ ಕಲ್ಕತ್ತಾ ಮತ್ತು ದೆಹಲಿಯಲ್ಲಿ ಆಗಿರುವಂತಹ ಸರ್ವೆ, ಅದು ಒಬ್ಬರು ನೋಬೆಲ್ ಪ್ರಶಸ್ತಿ ವಿಜೇತರು ಮತ್ತು ಇನ್ನೊಬ್ಬರು ಸೇರಿ ಇದನ್ನು ಸಮೀಕ್ಷೆ ಮಾಡುವಂಥದ್ದು. ಸೊ ಅದನ್ನು ನೋಡಿ ನನಗಂತೂ ಇಡೀ ನಮ್ಮ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ತೊಗೊಂಡು ಹೋಗ್ತಿದ್ದೀವಿ, ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಲೈಫ್ ಸ್ಕಿಲ್ಸು ಅನ್ನುವಂಥದ್ದು. ಸೊ ಇದನ್ನು ಹೇಳ್ತಾ, ಬಟರ್ಫ್ಲೈ ಎಫೆಕ್ಟ್ ಅಂತ ಒಂದಿದೆ. ಬಟರ್ಫ್ಲೈ ಎಫೆಕ್ಟ್ ಅಂತ, ಬಟರ್ಫ್ಲೈ ಒಂದು ಪತಂಗ ನೋಡಿದ್ದೀವಲ್ಲ ನಾವು, ಚಿಟ್ಟೆ. ಈ ಬಟರ್ಫ್ಲೈ ಎಫೆಕ್ಟ್ ಏನು ಅಂದರೆ, ಒಂದು ಸಣ್ಣದಾದ ಒಂದು ಬಟರ್ಫ್ಲೈ ರೆಕ್ಕೆ ಬಡಿದ್ರೆ ಎಲ್ಲೋ ಒಂದು ಆ ಬಟರ್ಫ್ಲೈಯನ್ನು ಒಡೆಯುವಂಥ ಒಂದು ರೆಕ್ಕೆಯ ಒಂದು ಬಡಿಯೋದ್ರಿಂದ ವಾತಾವರಣದ ಚಂಡಮಾರುತದ ದಿಕ್ಕನ್ನು ಬದಲಾಯಿಸಬಹುದು ಅನ್ನುವಂಥದ್ದನ್ನು ಎಡ್ವರ್ಡ್ ಲೋರೆನ್ಸ್ ಅನ್ನುವಂಥವರು ಬಟರ್ಫ್ಲೈ ಎಫೆಕ್ಟ್ ಅನ್ನುವಂಥದ್ದು.
ನಿಮ್ಮ ಶಾಲೆಯಲ್ಲಿ ನೀವು ಮಾಡೋ ಸಣ್ಣ ಬದಲಾವಣೆ ದಟ್ ಕ್ಯಾನ್ ಕ್ರಿಯೇಟ್ ಎ ರಿಪಲಿಂಗ್ ಎಫೆಕ್ಟ್, ಒಂದು ದೊಡ್ಡ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಇದರಿಂದ ಅದು ಎಷ್ಟೋ ಶಾಲೆಯ ನಿಮ್ಮಲ್ಲೇ ಸಾಧಕರು ಎಷ್ಟೋ ಜನ ಇಲ್ಲಿದ್ದೀರಿ, ನಿಮಗೆ ಗೊತ್ತಿಲ್ಲ, ಅದು ನಿಮ್ಮ ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ನಿಮ್ಮ ಮಿತ್ರರಿಗೆ ಗೊತ್ತಿರುತ್ತೆ. ನೀವು ಮಾಡುವಂಥ ಒಂದು ಸಣ್ಣ ಅದ್ಭುತವಾದ ಕಾರ್ಯ ಎಷ್ಟೆಷ್ಟೋ ಅದ್ಭುತ ಕಾರ್ಯಗಳಿಗೆ ನಾಂದಿ ಹಾಡಬಲ್ಲದು. ಸೊ ಅಂತಹ ಒಂದು ಸಣ್ಣ ಕೆಲಸವನ್ನು ನಾವು ಮಾಡಬಹುದಾ? ಸೊ ಇನ್ನೊಂದು ಮಾತನ್ನು ಹೇಳ್ತಾ, ಎಷ್ಟೋ ಸಾರಿ ನಾವುಗಳು ನಾನೇ ಎಲ್ಲ ಮಾಡ್ತೀನಿ ಅಂದ್ಕೊಳ್ತೀನಿ, ನಾವು ಪ್ರಪಂಚದಲ್ಲೆಲ್ಲ ನಾನು ಮಾಡೋದ್ರಿಂದ ಹೆಡ್ ಮಾಸ್ಟರ್ ಆಗಿ, ನಾವು ಅಧಿಕಾರಿಯಾಗಿ, ಅಥವಾ ನಾನೇನಾಗಿದ್ದೀನೋ ಅದರಲ್ಲಿ ನಮ್ಮ ಮನೆಯ ಕುಟುಂಬದ ಮುಖ್ಯಸ್ಥನೋ, ಅದು ಹೇಳ್ತಾರೆ ಭಗವದ್ಗೀತೆನಲ್ಲೇ ಅದು ಒಂದು ಶ್ಲೋಕ ಬರುತ್ತೆ, ಯಾವುದೂ ನಾನು ಮಾಡಿದೆ ಅಂತ ಇಲ್ಲ. ನಮ್ಮ ದೇಹದಲ್ಲಿ ಕಣ್ಣು ನೋಡುತ್ತೆ, ನಾವು ಊಟ ಮಾಡ್ತೀವಿ, ಪಚನ ಆಗ್ಬಿಡುತ್ತದು. ಹೃದಯ 24/7, ಒಂದು ನಿಮಿಷನೂ ಅದು ನಿಂತರೆ ಮುಗಿದೇ ಹೋಯಿತು. ದೇಹದ ಎಲ್ಲ ಅಂಗಗಳೂ ನನ್ನ ಅನುಮತಿ ಅಥವಾ ನನ್ನ ನಿರ್ದೇಶನ, ನನ್ನ ಕಂಟ್ರೋಲ್ನಲ್ಲಿ ಅವು ಪಾಡಿಗೋ ಕೆಲಸ ಮಾಡ್ತಾ ಇದ್ದಾವೆ. ನಾವು ಮಲ್ಕೊಂಡ್ರೂ ಕೆಲಸ ಮಾಡ್ತಿರ್ತವೆ. ನೀವು ಮಾಡಬೇಡ ಅಂತ ನೀವು ಹೇಳಿದ್ರೂ ಅವು ನಮ್ಮದೇನೂ ಇಲ್ಲ. ಅಲ್ಲಿ ಸೂರ್ಯ ಉದಯ ಆಗ್ತಾನೆ, ಏನೂ ಬೇಡಲ್ಲ, ಏನೂ ಡಿಮ್ಯಾಂಡ್ ಇಲ್ಲ ಸೂರ್ಯಂದು. ಹೂ ಹರಡುತ್ತೆ, ಹಾಗೇ ಬಾಡೋಗುತ್ತೆ, ಯಾರಿಂದಲೂ ಪ್ರಶಂಸೆ ಕೇಳಿಲ್ಲ. ಆದರೆ ಎಷ್ಟೋ ಸರಿ ವ್ಯಕ್ತಿಗಳು ಮಾತ್ರ, ನಾವುಗಳು ನನ್ನಿಂದನೇ ಎಲ್ಲ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಒಂದು ಅಹಮ್ಮನ್ನು ನಾವು ಬಿಟ್ಟಾಗ ನಾವು ಒಳ್ಳೆ ಲೀಡರ್ ಆಗ್ಬೋದು ಅನ್ನುವಂಥದ್ದು. ಅದನ್ನು ಓದಲಿಕ್ಕೆ ಹೋಗಲ್ಲ, ಭಗವದ್ಗೀತೆಯ 3ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಇದು ಬರುತ್ತೆ. ಇದೇ ಥರ ನಮ್ಮ ಕೆಲಸಗಳು ಹೇಗಿರಬೇಕು. ನಾನು ಇವತ್ತೊಂದು ಟಾಕನ್ನು ನಾನು ಕೊಟ್ಟಿದ್ದೀನಿ. ಇವತ್ತು ನೀವು ಏನೇನೋ ಕೆಲಸಗಳನ್ನ ನೀವೆಲ್ಲ ಮಾಡ್ತಾಯಿದ್ದೀರಿ, ನಿಮ್ಮ ಶಾಲೆಗೆ ಅದ್ಭುತ ರಿಸಲ್ಟ್ ಬರ್ಬೋದು. ನನ್ನ ಟಾಕ್ ತುಂಬ ಚೆನ್ನಾಗಿ ಅಂತ ಅನ್ನಿಸ್ಬೋದು ನಿಮಗೆ. ನಾನೇನು ಮಾಡಿರೋಂಥ ಕೆಲಸ ಇರ್ಬೋದು, ನೀವು ಮಾಡಿರೋ ಕೆಲಸ ಇರ್ಬೋದು. ನಾನು ಮಾಡಿದೆ ಅನ್ನುವಂಥದ್ದಲ್ಲ. ಹೇಗೆ ನಮ್ಮ ಒಂದು ದೇಹದಲ್ಲಿ ಅವಯವಗಳು ಹೇಗೆ ಕೆಲಸ ಮಾಡುತ್ತೋ, ಯಾವುದೋ ಶಕ್ತಿ ಮಾಡಿಸಿದೆ ಅಥವಾ ಸಹಜವಾಗಿ ಕೆಲಸಗಳು ನಮ್ಮಗಳ ಮೂಲಕ ಆಗುತ್ತೆ. ಅದಕ್ಕೆ ಶ್ರೀ ರಮಣ ಮಹರ್ಷಿಗಳ ಒಂದು ಶ್ಲೋಕ, ಈಶ್ವರಾರ್ಪಿತಂ ನೇಚ್ಛಾಯ ಕೃತಂ ಚಿತ್ತ ಶೋಧಿತಂ ಮುಕ್ತಿ ಸಾಧಕಂ. ಈಶ್ವರನಿಗೆ ಅಥವಾ ಯಾವುದೇ ದೇವರು, ನೀವು ನಂಬತಕ್ಕಂಥ ಯಾವುದೇ ಧರ್ಮ, ಯಾವುದೇ ದೇವರಿಗೆ ನೀವು ನಂಬ್ತೀರ, ಆ ದೇವರ ಒಂದು ಅರ್ಪಿತವಾಗ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯ ಏನಿದೆಯಲ್ಲ, ಅದು ನಮ್ಮ ಚಿತ್ತ ಶೋಧಕ, ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಮುಕ್ತಿ ಸಾಧಕ, ಅದು ಮುಕ್ತಿಗೆ ಕಾರಣ ಆಗುತ್ತೆ. ನಾನು ಮಾಡಿದೆ ಅನ್ನೋದಕ್ಕಿಂತ ನಾವು ಮಾಡಿಸಿದಂತಹ ಈಶ್ವರನ ನಿರ್ದೇಶನ ಅಥವಾ ಈಶ್ವರನ ದೇವರ ಕೃಪೆಯಿಂದ ನಾವು ಮಾಡಲ್ಪಡುವಂತಹ ಕೆಲಸ ಏನಿದೆಯಲ್ಲ, ಆ ಮೂಲಕ ಆಗಿದೆ. ಭಗವದರ್ಪಣ ಬುದ್ಧಿಯಿಂದ ಸ್ವಂತ ಇಚ್ಛೆಯನ್ನು ತೊರೆದು ಮಾಡಿದ ಕೆಲಸ, ಕರ್ಮ ಏನಿದೆಯಲ್ಲ, ಅದು ಚಿತ್ತಶುದ್ಧಿಯನ್ನು ಮಾಡುತ್ತೆ, ಮುಕ್ತಿಗೆ ಸಾಧನವೂ ಆಗುತ್ತೆ. ಸಾಕ್ಷಿ ಭಾವದಿಂದ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ನಿಂದೆ ಪ್ರಶಂಸೆಗಳನ್ನು ಎಷ್ಟೋ ಸಾರಿ ಬರುತ್ತೆ. ಹೆಡ್ ಮಾಸ್ಟರ್ಗಳಾಗಿದ್ದಾಗ ಅಥವಾ ನೀವೊಂದು ಕೆಲಸ ಮಾಡಬೇಕಾದ್ರೆ ಒಳ್ಳೇದು ಮಾಡಿದ್ರೂ ಕೆಡಕ್ಕೆ ಬರುತ್ತೆ. ಕೆಟ್ಟ ಸುದ್ದಿಯನ್ನು, ಕೆಟ್ಟ ಒಂದು ಬೈಗಳನ್ನು ಕೇಳಬೇಕಾಗಬಹುದು. ಅದನ್ನು ಅವ್ರಿಗೆ ಬಿಟ್ಬಿಡೋಣ. ನಮ್ಮ ಕೆಲಸ ನಾವು ಮಾಡೋವಂಥದ್ದು ಯಾರಿಗೆ? ದೇವರಿಗೆ ಮಾಡ್ತೀವಿ. ಸರ್ಕಾರ ದೇವರು. ಗೌರ್ಮೆಂಟ್ ಅಂದ್ರೇನು? ಗಾಡ್. ದೇವರ ಕೆಲಸ ಅಂತ ಹೇಳಿ ಅದೇ ದೃಷ್ಟಿ. ನಾನು ಮಾಡೋದು ಸರ್ಕಾರಕ್ಕೆ, ನಾನು ಮಾಡೋದು ಈಶ್ವರನಿಗೆ, ದೇವರಿಗೆ. ಆ ಒಂದು ಮನೋಭಾವವನ್ನು ಸ್ವಲ್ಪ ಕಷ್ಟ, ಅದನ್ನು ಸ್ವಲ್ಪ ರೂಢಿಸ್ಕೊಂಡಾಗ ನಮ್ಮಲ್ಲಿ ಸಮಾಧಾನಗಳು ಬರುತ್ತೆ ಮತ್ತು ನಮ್ಮ ಕೆಲಸದಲ್ಲಿ ಒಂದು ಹೊಳಪು, ಶಾಂತಿ, ಸಮಾಧಾನಗಳು ಬರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ತಾವು ಗಮನ ಇಟ್ಟು ಆಲಿಸಿದ್ದಕ್ಕೆ ಮತ್ತು ಇಷ್ಟು ಸಮಯವನ್ನು ನನಗೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಂತಹ ಉಪನಿರ್ದೇಶಕರು, ಆಡಳಿತ ಆಗಿರ್ತಕ್ಕಂಥ ಶ್ರೀ ಎಚ್ ಚಂದ್ರಶೇಖರ್ ಸರ್ ಅವರಿಗೆ ಮತ್ತು ಮಲ್ಲಮ್ಮ ಮೇಡಮ್ ಅವರು 2 ದಿವಸದಿಂದ ಫೋನ್ ಮಾಡಿದರು. ನನಗೆ ಬರೋದು ಸ್ವಲ್ಪ ಕಷ್ಟ ಇತ್ತು. ಮೊನ್ನೆನೇ ಹೋಗಿದ್ದೆ ಮತ್ತೆ ಬರಬೇಕು ಅಂತ, ಬಟ್ ಸಮಯ ಮಾಡ್ಕೊಂಡು ನನಗೆ ಬಂದೆ. ಬಟ್ ತಾವೆಲ್ಲರೂ ಸಹ ಸಾವಧಾನದಿಂದ ಕೇಳಿದರೆ ತಮ್ಮೆಲ್ಲರಿಗೂ ಸಹ ನಾನು
ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ನಮಸ್ಕಾರ. ಸರ್ ಮಾತಾಡಿದಂಥ ಎಮೋಷನಲ್ ಸ್ಪೀಚ್ ಎಲ್ಲರ ಹೃದಯವನ್ನು ತಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಅವರು 192